ಬೇಜಾರಾಗೋ ಥರ ಏನೋ ಒಂದು ಸಂಭವಿಸ್ತು ಘಟನೆ, ಅವಾಗ ಹೆಂಗೆ ಅದನ್ನು ನೀವು ಹ್ಯಾಂಡಲ್ ಮಾಡ್ತೀರಾ? ಕೋಪ ಜಾಸ್ತಿ ಬರುತ್ತೆ, ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಬರುತ್ತೆ ಅಂದಾದ್ಮೇಲೆ ಅದು ಯಾರೇ ಆದರೂ ಐ ಡೋಂಟ್ ಕೇರ್. ಯಾರು ಯಾವ ಥರ ಬಣ್ಣದ ಮಾತಾಡ್ತಾರೆ ಎಲ್ಲ ಒಂಚೂರು ಗೊತ್ತಾಗಿದೆ. ಡೋಂಟ್ ಟೀಚ್ ಫಾದರ್ ಹೌ ಟು. ಯಾರನ್ನ ಟಾರ್ಗೆಟ್ ಮಾಡಿ ಹೇಳ್ತಿರೋದು? ನನ್ನ VIPsಗಳು ಆಕ್ಷನ್ ಗ್ಲಿಮ್ಸ್ ಥರನೇ ಜಾಸ್ತಿ ಇರೋದು. ಬಿಸ್ನೆಸ್ಗೆ ಏನು ಬೇಕು ಆ್ಯಕ್ಷನ್, ಸೊ ಇದನ್ನು ಕಟ್ ಮಾಡಿ. ನನ್ನ ಸಿನಿಮಾನ ಯಾರನ್ನ ನೋಡ್ತಾ ಇರೋರಿಗೆ ನಾನು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನಿಜವಾಗ್ಲೂ ಅಲ್ಲಿ ಏನಾದರೂ ದಬ್ಬಾಕಿರ್ಬೇಕು. ಈ ಸಿನಿಮಾ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಆ ಥರ? ಆಡಿಯೋ ರೈಟ್ಸ್ ಯಾವ ರೀತಿ ಹೋಗಿದೆ? 9 ಕೋಟಿಗೆ ನಾವು ಆಯ್ತು ಆಡಿಯೋ ರೈಟ್ಸ್. ಫ್ರೀ ಟೈಮ್ ಸಿಕ್ಕಾಗ ಧ್ರುವ ಸರ್ಜಾ ಅವ್ರು ಏನು ಮಾಡ್ತಾರೆ? ಜಂಕ್ ಫುಡ್ಗೆ ಅಂತಲೇ ಒಂದು ಡೇ ಇಟ್ಟಿದ್ರು. ಎಲ್ಲಿ ಬೆಸ್ಟ್ ಮಸಾಲೆ ಪುರಿ, ಅಲ್ಲಿ ಮಸಾಲೆ ಪುರಿ ತಿಂದು ಇನ್ನೊಂದು ಸ್ವಲ್ಪ ದೂರ ಹೋಗಿ ಎಲ್ಲಿ ಬೆಸ್ಟ್ ಪಾನಿಪುರಿ. ಅಟ್ರಾಕ್ಟ್ ಮಾಡಿದ್ದು ಯಾವ ಹೀರೋ ಸರ್ ಬೇರೆ ಅಂತ? ನಾನು ಪಕ್ಕ ಶಂಕರಣ್ಣನ ಫ್ಯಾನ್. ಈಗ ಸದ್ಯಕ್ಕೆ ಓಡ್ರೋ ಸರ್ಜಾ ಆಟ. ನಮಗೆ ಅಂತ ಟೈಮ್ ಕೊಡ್ತಾರೆ, ನಮಗೆ ಅಂತ ನಾವು ಬರ್ಕೊಂಬಂದು ಹಾಡ್ತಾರೆ. ತುಂಬ ಆಡಿಷನ್ಸ್ ಹೋಗುತ್ತೆ, ತುಂಬ ಸರಿ ರಿಜೆಕ್ಟ್ ಆಗಿದೆ. ಎಷ್ಟೊಂದು ಸಿನಿಮಾ ನಾನು ಮಾಡಬೇಕಾಗಿದ್ದ ಸಿನಿಮಾಲ ರಿಜೆಕ್ಟ್ ಆಗಿ ಆ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ. 30-40 ಜನನ ಸೇರಿಸಿ ನೀವು ಬೀದಿ ನಾಟಕ ಮಾಡಬೇಕು ಅಂದ್ರೆ ಅದೇ ಒಂದು ದೊಡ್ಡ ಟಾಸ್ಕು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ದಯವಿಟ್ಟು ಬನ್ನಿ ಸರ್, ಒಂದು ಹಾಫ್ ಅನ್ ಅವರ್ ನಿಂತ್ಕೊಂಡು ನೋಡಿ ಸರ್. ಇನ್ನು ಎಷ್ಟು ದಿವಸ ಬೀದಿ ನಾಟಕ ಮಾಡ್ಕೊಂಡು ಹಿಂಗೇ ಇರ್ತೀನಿ, ನಿನ್ನ ಕೈಲಿ ಆಗತ್ತೆ ಕಣೋ ಅಂತ ನನಗೆ ಹೊರದುಂಬಿಸಿದ್ದೆ ನಮ್ಮ ಅಣ್ಣ. ಇಬ್ಬರು ಹೀರೋಯಿನ್ಸ್ ಇರ್ತಾರೆ ಆ್ಯಕ್ಚುಲಿ, ಅಂದರೆ ನೀವು ಡ್ಯುಯೆಟ್ ಹಾಡೋದು ಒಬ್ಬರೇ ಹೀರೋಯಿನ್ ಜೊತೆಗೆ ಬೇಜಾರಿಲ್ಲ ಅಂದರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ಸ್ನೇಹಿತರೆ, ಮಾರ್ಟಿನ್ ಸಿನಿಮಾ ಬಗ್ಗೆ ಸಾಕಷ್ಟು ಬಾರಿ ನಿಮಗೆ ಟೀಸರ್ ರಿಲೀಸ್ ಆಗಿದ್ದಾಗ ಆಗಿರಬಹುದು ಅಥವಾ ಟ್ರೈಲರ್ ರಿಲೀಸ್ ಆದಾಗ ಆಗಿರ್ಬೋದು, ರಿವ್ಯೂ ಮಾಡೋದು ಆ ಥರದ್ದೆಲ್ಲ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಸದ್ಯಕ್ಕೆ ಈ ಒಂದು ಮಾರ್ಟಿನ್ ಅನ್ನುವಂತಹ ಒಂದು ದೊಡ್ಡ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಧ್ರುವ ಸರ್ಜಾ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸರ್ ಫಸ್ಟ್ಲಿ. ಥ್ಯಾಂಕ್ ಯು. ಸೊ ಮೊನ್ನೆ ಅಷ್ಟೇ ಟ್ರೈಲರ್ ಲಾಂಚ್ ಇವೆಂಟ್ ಮುಗಿದಿದೆ ಮುಂಬೈಯಲ್ಲಿ. ಸೊ ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ದೊಡ್ಡ ಲೀಪ್ ಅಂತಲೇ ಹೇಳ್ಬೋದು, ಈ ಒಂದು ತಂಡ ಮಾಡಿರುವಂತಹ ಒಂದು ಸಾಧನೆ ಅಂತಲೇ ಹೇಳ್ಬೋದು ಇದನ್ನು. ಸೊ ಎಷ್ಟು ಖುಷಿ ಇದೆ ಸರ್ ನಿಮಗೆ ಅಂತ? ಟ್ರೈಲರ್ ರೀಚ್ ಆಗಿರುವಂತಹ ಒಂದು ಮಟ್ಟ ಮತ್ತು ಫ್ಯಾನ್ಸ್ಗಳು ನಿಮಗೆ ಕೊಡ್ತಾ ಇರುವಂತಹ ಪ್ರೀತಿ, ಇದೆಲ್ಲ ನೋಡುವಾಗ ಏನು ಅನಿಸುತ್ತೆ ನಿಮಗೆ? ಟ್ರೈಲರ್ ರೀಚ್ ಆಗಿರೋದು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಯೂಶಲಿ ಡೋಂಟ್ ಬಿಲೀವ್ ಇನ್ ಎನಿ ಫ್ಯಾನ್ಸಿ ವರ್ಡ್ಸ್. ಹಂಗೆ ರೀಚ್ ಆಗೋಗಿದೆ, ಹಿಂಗೆ ರೀಚ್ ಆಗೋಗಿದೆ ಅಂದಾಗ ಓಕೆ ಅಂತ ಹೇಳ್ತೀನಿ. ಬಟ್ ಬಿಸ್ನೆಸ್ ವೈಸ್ ನೋಡಿದಾಗ ಬಿಸ್ನೆಸ್ ಎಂಕ್ವೈರೀಸ್ ಎಲ್ಲ ಜಾಸ್ತಿ ಆಗಿದೆ. 5 ರೂಪಾಯಿ ಕೇಳ್ತಾ ಇರೋರು 15 ರೂಪಾಯಿ ಕೇಳ್ತಾ ಇದ್ದಾರೆ. ಸೊ ಈಗ ಅದನ್ನೆಲ್ಲ ನೋಡಿದಾಗ ಮತ್ತು ರೆಸ್ಪಾನ್ಸ್ ಎಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಅಬೌಟ್ ದ ಪ್ರೆಸ್ ಮೀಟ್, ನಮಗೆ ಇಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ಎಕ್ಸಿಬಿಟರ್ಸೇ ಅವರೇನೆ ಚೆನ್ನಾಗಾಯಿತು ಅಂತ ಜೆನ್ಯೂನ್ ಆಗಿ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಓಕೆ, ಇನ್ಫ್ಯಾಕ್ಟ್ ತುಂಬ ಕ್ರಿಯೇಟಿವ್ ಆಗಿ ಕೂಡ ಇತ್ತು. ಅಂದರೆ ನೀವೇನಾದರೂ ಕಥೆ ಬಗ್ಗೆ, ಪ್ಲಾಟ್ ಬಗ್ಗೆ ಜಾಸ್ತಿ ಬಿಟ್ಕೊಡೋಕೆ ಹೋದಾಗ ಅಲ್ಲಿ ಮಾರ್ಟಿನ್ ಬಂದು ಲೈಕ್ ಅಂದರೆ ಅಲ್ಲೊಂದು ಸಜೆಷನ್ ಕೊಡೋದು ಅಥವಾ ಸ್ಟಾಪ್ ಮಾಡಿಸೋದು, ರಿವೀಲ್ ಮಾಡೋಂಗಿಲ್ಲ ಆ ಥರದ್ದೆಲ್ಲ. ಸೊ ಅದೆಲ್ಲ ಯಾರು ಯೋಚನೆ ಮಾಡಿದ್ದು ಸರ್? ಹೇಗೆ ಬಂತು ಅಂತ? ಮಾರ್ಟಿನ್ ಕಮೆಂಟ್ ಮಾಡೋದ? ಹೌದು, ಅದೊಂದು ಥೀಮ್ ಥರ ಮಾಡ್ಕೊಂಡಿದ್ದೆ. ಓಕೆ, ಸೊ ಥೀಮ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಷ್ಟೇ. ಮಾರ್ಟಿನ್ ಥೀಮ್ ಅಂತ ಒಂದು ಮಾಡಿದ್ವಿ. ಎಲ್ಲರೂ ಯೂಶಲಿ ಪ್ರೆಸ್ ಮೀಟ್ ಮಾಡಿದಾಗ ನಂದೊಂದು ಕ್ವೆಶನ್ ಅಂತ ಅಲ್ಲೆಲ್ಲ ಹೇಳ್ತಾರೆ, ಇಲ್ಲ ಮೈಕ್ಗೆ ತಿರ್ಗಾ. ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕೇಳೋಕ್ಕೆ ಅವಕಾಶ ಸಿಕ್ಕಿಲ್ಲ, ಸೊ ನಮ್ಮ ಲ್ಯಾಂಗ್ವೇಜ್ ಕೇಳೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಸೊ ಈ ಥರ ಗೊಂದಲಗಳು ಜಾಸ್ತಿ ಆಗುತ್ತೆ. ಸೊ ಒಂದು ಆರ್ಗನೈಸ್ಡಾಗಿ ಸಿಸ್ಟಮೆಟಿಕ್ ವೇಲ್ ಮಾಡೋಣ ಅಂತ ಅಂದ್ಕೊಂಡಾಗ ಹೆಂಗೆ ಅಂತ ಪ್ಲ್ಯಾನ್ ಮಾಡಿದಾಗ, ಸೊ ಈ ಶೋನ ಮಾರ್ಟಿನ್ ಅನ್ನೋನು ಲೀಡ್ ಮಾಡಲಿ ಅಂತ ಒಂದು ಕ್ಯಾರೆಕ್ಟ್ರು ಬಂತು. ಸೊ ಅವರು ಇಂಟರ್ನ್ಯಾಷನಲ್ ಅವ್ರಿಗೆ 15 ನಿಮಿಷ, ನಮ್ಮ ಕನ್ನಡದವ್ರಿಗೆ ಒಂದು 15-20 ನಿಮಿಷ, ಸೊ ಎಲ್ಲ ಭಾಷೆಯವ್ರಿಗೂ ಒಂದು ಸ್ಟೇಟ್ ವೈಸ್ ಮಾಡ್ಕೊಂಡೋದ್ವಿ. ಸೊ ನೀಟಾಗಿ ಆಯಿತು. ಸೊ ಫಸ್ಟ್ಲಿ ಅವ್ರಿಗೂ ಅದೇ ಖುಷಿ ಆಗಿದ್ದು. ಎಲ್ಲರಿಗೂ ಚಾನ್ಸ್ ಸಿಕ್ತು, ಆರ್ಗನೈಸ್ಡ್ ಆಗಿತ್ತು ಮತ್ತು ಎಂಟರ್ಟೈನಿಂಗ್ ಆಗಿತ್ತು ಅನ್ನೋದು ಅವ್ರಿಗೂ ಖುಷಿ. ಸರ್, ನಾನು ಇಂಟರ್ವ್ಯೂ ಸ್ಟಾರ್ಟ್ ಆಗೋ ಮೊದಲೇ ಹೇಳಬೇಕಿತ್ತು. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, 12 ವರ್ಷ ತುಂಬಿದೆ ಆ್ಯಕ್ಚುಲಿ ನೀವು ಇಂಡಸ್ಟ್ರಿಗೆ ಬಂದು. ಜೂನ್ 15, 2012
ಅದ್ದೂರಿ ಸಿನಿಮಾ ರಿಲೀಸ್ ಆಗಿತ್ತು. ಸೊ 12 ವರ್ಷಗಳ ನಿಮ್ಮ ಸಿನಿಮಾ ಜೀವನ 4 ಸಿನಿಮಾ ಆಗಿರೋದು. ಸೊ ಎಷ್ಟು ಖುಷಿ ಇದೆ? 4 ಸಿನಿಮಾ ಆಗಿರೋದಕ್ಕ ಅದಕ್ಕೋಸ್ಕರ ಖುಷಿ ಇಲ್ಲ. ಬಟ್ 12 ವರ್ಷ ಕಂಪ್ಲೀಟ್ ಆಗಿರೋದು ಅದನ್ನೇನು ಲೆಕ್ಕ ಹಾಕಿಲ್ಲ ಬ್ರೋ. ನೀವು ಹೇಳೋದ್ಮೇಲೆ ಖುಷಿ ಆಗ್ತಾ ಇದೆ. ಓಕೆ. ಈ ಪಾತಲ್ಲಿ ಈ 12 ವರ್ಷ ಪಾತಲ್ಲಿ ತುಂಬ ಕಲಿಯೋದಿತ್ತು. ತುಂಬ ಜನ ಒಳ್ಳೆ ಕಾಸ್ಟ್ಲಿ ಲೆಸನ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ವೈಸು ಗುಡ್. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಯಾರು ಯಾವ ಥರ ಬಣ್ಣದ ಮಾತಾಡ್ತಾರೆ ಎಲ್ಲ ಒಂಚೂರು ಗೊತ್ತಾಗಿದೆ. ಗುಡ್ ಇಟ್ ಹ್ಯಾಪೆಂಡ್. ಸರ್, ಇದು 4 ಸಿನಿಮಾ ಅಷ್ಟೇ ಮಾಡಿರೋದು, ಅದಕ್ಕೆ ಬೇಜಾರಿದೆ ಅಂತ ಹೇಳಿದ್ರೆ, ಬಟ್ 4 ಸಿನಿಮಾ ಆಗಿರಲಿ ಇಲ್ಲ, ಬೇಜಾರೇನಿಲ್ಲ. ಬಟ್ ಅಂದರೆ ಇನ್ನೊಂದು ಸ್ವಲ್ಪ ನಂಬರ್ ಆಫ್ ಫಿಲಮ್ಸ್ ಮಾಡ್ಬೋದಿತ್ತು ಅನ್ನುವಂತಹ ಒಂದು ಲೈಕ್ ಆಸೆ ಇತ್ತು ನಿಮಗೆ. ಬಟ್ ಬರೀ 4 ಸಿನಿಮಾದಲ್ಲಿ ಏನು ಒಂದು 100 ಫಿಲಮ್ಸಿಗೆ ಒಬ್ಬ ಹೀರೋಗೆ ಏನು ತಕ್ಕ ಮಟ್ಟಿಗೆ ಒಂದು ರೀಚ್ ಸಿಕ್ಕಿರುತ್ತೆ ಅಥವಾ ಒಂದು ಫ್ಯಾನ್ ಬೇಸ್ ಸೆಟ್ ಆಗಿರುತ್ತೆ, ಅದು ಬರೀ 4 ಸಿನಿಮಾಗೆ ನಿಮಗೆ ಸೆಟ್ ಆಗಿ ಬಂದಿದೆ ಆ್ಯಕ್ಚುಲಿ. ಅಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಬೇಸು ಆ ಥರದ್ದೆಲ್ಲ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ಅಂದರೆ ಇದನ್ನು ನೀವು ಸೆಲೆಕ್ಷನ್ ಆಫ್ ಏನು ಸ್ಕ್ರಿಪ್ಟ್ಸ್ ನೀವು ಚೂಸ್ ಮಾಡಿದ್ರಲ್ಲ ಅದಕ್ಕೆ ಆ ಕ್ರೆಡಿಟ್ ಕೊಡ್ತೀರಾ ಅಥವಾ ಯಾವುದಕ್ಕೆ ಕ್ರೆಡಿಟ್ ಕೊಡ್ತೀರಾ ಅಥವಾ ಡೆಸ್ಟಿನಿಗೆ ಬಿಟ್ಬಿಡ್ತೀರಾ ಹೇಗೆ ಅಂತ? ಇಲ್ಲ, ಡೆಸ್ಟಿನಿಗೆಲ್ಲ ಏನೂ ಬಿಡಲ್ಲ ಬ್ರೋ. ಬಿಕಾಸ್ ಹಂಗಂದರೆ ಬ್ಲ್ಯಾಂಕಾಗಿ ಕೂತ್ಕೊಬೇಕಾಗತ್ತೆ ಅಷ್ಟೇ. ಹಣೆ ಬರ ಇದ್ದಂಗೆ ಆಗಲಿ ಅಂತ ಅಂದರೆ ಅದು ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಗಿವಿಂಗ್ ಅಪ್ ಥರ. ನಾನು ಐ ಡೋಂಟ್ ಬಿಲೀವ್ ಇನ್ ದಟ್. ಲೇಟ್ ಆಗೋದಕ್ಕೆ ಕಾರಣಗಳು ದೂರದ ಬೆಟ್ಟ ನುಣ್ಣಗೆ ಅಂದಂಗೆ ದೂರದಿಂದ ನೋಡಿದಾಗ ಇವನಿಗೇನಯ್ಯ ಮಾಡ್ಬೋದಾಗಿತ್ತಲ್ಲಯ್ಯ ಅನ್ನೋದು ಮಾತಾಡೋರು ಮಾತಾಡ್ತಾರೆ. ಬಟ್ ನಮ್ಮ ಪೊಸಿಷನ್ ನೋಡಿ ಸಾಕಷ್ಟು ಜನ ಮುಂದೆ ಬಂದವರು ಬ್ಯಾಕ್ಔಟು ಆಗಿರೋದು ಉದಾಹರಣೆಗಳು ತುಂಬ ಇದೆ. ಅದ್ರ ಬಗ್ಗೆ ಎಲ್ಲ ಮಾತು ಬೇಡ ಈಗ. ಅಫ್ಕೋರ್ಸ್ 12 ಇಯರ್ಸ್ ತುಂಬಾ ಖುಷಿಯಿಂದ ಇದೆ. ಒಳ್ಳೆ ಲೆಸನ್ಸ್ ಆಗಲಿ ಹೇಳ್ದಂಗೆ ದೇ ಥಾಟ್ ಮಿ ಗುಡ್ ಕಾಸ್ಟ್ಲಿ ಲೆಸನ್ಸ್. ಇನ್ನು ಮುಂದಕ್ಕೆ ನಥಿಂಗ್ ಈಸ್ ಲೇಟ್. ಇನ್ನು ಮುಂದಕ್ಕೆ ಇನ್ನೂ ಬೇಗ ಸಿನಿಮಾಸ್ ಮಾಡ್ಕೊಂಡು ಹೋಗ್ತೀನಿ. ಕನ್ಸಿಸ್ಟೆನ್ಸಿನ ನಾನು ಕಾಪಾಡ್ಕೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ VIPsಗಳು ನಿರಂತರವಾಗಿ ಯಾವಾಗ ನಿಮ್ಮ ಸಿನಿಮಾ ರಿಲೀಸು ಅಂತ ಕೇಳೋದು ನಿಲ್ಲಿಸಿಲ್ವಲ್ಲ. ಸೊ ಐ ರಿಯಲಿ ಮೀನ್ ಇಟ್. ಐ ಕಾಲ್ ದೆಮ್ ಆ್ಯಸ್ VIP ಬಿಕಾಸ್ ನಾವು ಉಳಿಸ್ಕೊಂಡಿರೋದೇ ಅವರು. ಸರ್, ಈಗ ಮಾರ್ಟಿನ್ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸದ್ದು ಮಾಡೋದಕ್ಕೆ ರೆಡಿ ಆಗಿದೆ. ಬಟ್ ಈಗ 12 ವರ್ಷಗಳ ಸಿನಿ ಜೀವನದಲ್ಲಿ ತೊಡಗಿಕೊಂಡಿರುವ ಲೈಕ್ ಧ್ರುವ ಸರ್ಜಾ ಅವ್ರಿಗೂ ಲೈಕ್ ಬಿಫೋರ್ ದಟ್ ಅಂದರೆ ಒಬ್ಬ ಸಿನಿ ಪ್ರೇಮಿಯಾಗಿ ಸಿನಿಮಾಗಳನ್ನು ನೋಡ್ತಾ ಇದ್ದಂತಹ ಧ್ರುವ ಸರ್ಜಾ ಅವ್ರಿಗೂ ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಇದೆ? ಅಂದರೆ ದ ಕೈಂಡ್ ಆಫ್ ಲೈಕ್ ಅಂದರೆ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ ಮೊದಲಿದ್ದಕ್ಕೂ ಅಥವಾ ಇವಾಗ ಇರೋದಕ್ಕೂ ಎಷ್ಟು ಚೇಂಜಸ್ ಆಗಿದೆ ನಿಮ್ಮಲ್ಲಿ ಅಂತ? ಮೊದಲು ಯಾವ ರೀತಿ ಸಿನಿಮಾಗಳು ನೋಡ್ತಾ ಇದ್ರಿ ನೀವು? ನಾನು ಯೂಶ್ವಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನಾನೊಬ್ಬ ಹೀರೋನ ಮೆಚ್ಚಬೇಕು ಅಂದರೆ ನಾನು ಆಡಿಯನ್ನು ನನ್ನ ಕೈಯಲ್ಲಿ ಏನಾಗಲ್ವೋ ನೀನು ಅದನ್ನು ಮಾಡಿ ತೋರ್ಸಯ್ಯ, ಆಗ ನಾನು ನಿನ್ನನ್ನು ಒಪ್ತೀನಿ. ನನಗೆ ವಾವ್ ಫ್ಯಾಕ್ಟರ್ಸ್ ಏನಾದರೂ ತೋರ್ಸಯ್ಯ, ಆಗ ನಾನು ನಿನ್ನನ್ನು ಒಪ್ತೀನಿ ಅಂತ ಮೈಂಡ್ ಸೆಟ್ಟಲ್ಲಿ ಹೋಗಿ ಕೂರ್ತಾ ಇದ್ದಿದ್ದು. ನಾನು ಆನ್ ಸ್ಕ್ರೀನಲ್ಲಿ ಇವಾಗ ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಥರ ಮೈಂಡ್ ಸೆಟ್ ಇರೋರು ಎಷ್ಟೊಂದು ಜನ ಇರ್ತಾರೆ ಅನ್ನೋದು ನನಗೆ ಗೊತ್ತು. ಓಕೆ, ಏನಾದರೂ ವಿಭಿನ್ನವಾಗಿ ಮಾಡಬೇಕು, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಐ ನೋ ದೇರ್ ಆರ್ ಸೋ ಮೆನಿ ಪೀಪಲ್ ಔಟ್ ದೇರ್ ಹೂ ಆರ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಮೀ. ನನಗಿಂತ ಗುಡ್ ಲುಕಿಂಗ್ಸ್ ಇರ್ತಾರೆ, ಚೆನ್ನಾಗಿ ಜಿಮ್ನಾಸ್ಟಿಕ್ಸ್ ಮಾಡೋರಿದ್ದಾರೆ, ಚೆನ್ನಾಗಿ ಡಾನ್ಸ್ ಮಾಡೋರಿದ್ದಾರೆ, ಹಾರ್ಸ್ ರೈಡಿಂಗ್ ಬಾಗುರೋ ಅಂತ. ಸೊ ಈ ಥರ ಎಲ್ಲ ಟ್ಯಾಲೆಂಟ್ಸ್ ಇದ್ದಾರೆ. ಬಟ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ನಮಗೆ ತಾಯಿ ಶಾರದಾಂಬೆ ಕೃಪೆನೋ ಏನೋ, ನಮಗೆ ನಿಜವಾಗ್ಲೂ ಅವ್ರ ಕೃಪೆನೇ. ನಮ್ಗೆ ಅವಕಾಶ ಸಿಕ್ಕಿದೆ, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಅವಕಾಶ ಸಿಕ್ಕಿದೆ, ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋವಂಥ ಅವಕಾಶ ಸಿಕ್ಕಿದೆ. ಸೊ ಈ ಥರ ಪ್ಲ್ಯಾಟ್ಫಾರ್ಮ್ಸ್ನ ನಾನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋಲ್ಲ. ಐ ಆಲ್ವೇಸ್ ವಾಂಟ್ ಟು ಗಿವ್ 100%. ನನ್ನ ಸಿನಿಮಾನ ಯಾರನ್ನ ನೋಡ್ತಾ ಇರೋರಿಗೆ ನಾನೇನಾದರೂ ಡಿಫ್ರೆಂಟಾಗಿ ಮಾಡಬೇಕು. ಮತ್ತು ಕಾಸು ಕೊಟ್ಟು, ಕಾಸಿಗಿಂತ ಹೆಚ್ಚಾಗಿ 2.5 ಗಂಟೆ ಟೈಮ್ ಕೊಟ್ಟು ತಮ್ಮ ಫ್ಯಾಮಿಲಿನ ಕರ್ಕೊಂಬಂದು ನಮ್ಮ ಸಿನಿಮಾ ಕೂತ್ಕೊಂಡಾಗ ಏನೋ ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಮತ್ತು ಕರ್ಕೊಂಬಂದವನಿಗೆ ನಿಜವಾಗ್ಲೂ ನಾನು ಹೇಳಿಲ್ವಾ ಈ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅವ್ರ ಹೆಂಡತಿ ಮಕ್ಳನ್ನ ಕರ್ಕೊಂಬಂದಿರ್ತಾನೆ, ಇಲ್ಲಾಂದರೆ ಅಷ್ಟೊಂದು ತಾಯಂದರು ಮಕ್ಳನ್ನ ಕರ್ಕೊಂಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ಸ್ಯಾಟಿಸ್ಫೈ ಆಗಬೇಕು. ಸೊ ಅದೇ ಬಾಟಮ್ ಲೈನು ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಅದೇ. ನನಗಂತೂ ಅದು ಪ್ರತಿ ಫ್ರೇಮಲ್ಲೂ ನನಗೆ ಅದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡೆ ಮಾಡೋದು ಸಿನಿಮಾನ. ಕರೆಕ್ಟ್ ಸರ್. ಈಗ ನೀವೇ ಹೇಳಿದ್ರಿ ತೆರೆ ಮೇಲೆ ಒಬ್ಬ ಹೀರೋ ಲೈಕ್ ನನಗೆ ಮಾಡೋಕ್ಕಾಗದೇ ಇರೋದನ್ನು ಆತ ಮಾಡಿದ್ರೆ ನನಗೆ ಅವ್ನು ಹೀರೋ ಆಗ್ತಾನೆ ಅಂತ. ಈಗ ಮಾಡಿದ್ದು ಕೇವಲ 4 ಸಿನಿಮಾ, ಬಟ್ ಆಗಲೇ ಸ್ಟಾರ್ ವ್ಯಾಲ್ಯೂ ನಿಮಗೆ ಲೈಕ್ ನಿಮ್ಮ ಫ್ಯಾನ್ಸ್ಗಳಾಗಿರ್ಬೋದು ಅವರೆಲ್ಲರೂ ತಂದು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರು ತೋರಿಸ್ತಾ ಇರುವ ಪ್ರೀತಿ.
ಈಗ ಒಬ್ಬ ಹೀರೋನ ತೆರೆ ಮೇಲೆ ಎಷ್ಟು ಜನ ಬೇಕಾದರೂ ಇಷ್ಟಪಡ್ಬೋದು ಆ್ಯಕ್ಚುಲಿ, ಬಟ್ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಗೊಂದು ಸ್ಥಾನ ಕೊಟ್ಟು ಅವ್ರು ಪ್ರೀತಿಸ್ತಾ ಇದ್ದಾರಲ್ಲ, ಸೊ ಈ ರೀತಿ ಲೈಕ್ ಅಂದರೆ ಅವ್ರ ಮನಸ್ಸಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕಾಯ್ತು ನಿಮ್ಮ ಲೈಫಲ್ಲಿ ಅಪಾರ್ಟ್ ಫ್ರಮ್ ಸಿನಿಮಾ, ಅಥವಾ ಏನು ವರ್ಕ್ ಆಗಿದೆ ಅಂತ ಅನಿಸುತ್ತೆ ನಿಮಗೆ ಅವ್ರ ಮನಸ್ಸಲ್ಲಿ ಜಾಗ ತಗೊಳ್ಳೋದಕ್ಕೆ? ಸಿ ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಸುಮ್ಮನೆ ಸುಳ್ಳುಗಳು ಅವೆಲ್ಲ. ಇಮ್ಮಿಡಿಯೇಟಾಗಿ ಇನ್ಯಾರಿಗೂ ಡಿಫೇಮ್ ಮಾಡ್ಕೊಂಡು ನಾನು ಮುಂದೆ ಬಂದುಬಿಡ್ತೀನಿ ಅಥವಾ ಇನ್ನೇನು ಶಾರ್ಟ್ ಕಟ್ಸ್ ಹುಡುಕ್ತಾರೋರ್ಗೆ ಅದೆಲ್ಲ ಸಾಧ್ಯನೇ ಇಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನಿಜವಾಗ್ಲೂ ಅಲ್ಲಿ ಏನಾದರೂ ದಬ್ಬಾಕಿರಬೇಕು, ಇಲ್ಲಾಂದರೆ ಉಳಿಸ್ಕೊಳ್ಳೋದೇ ಇಲ್ಲ. ಇಟ್ ಈಸ್ ಲೈಕ್ ಅ ಡೆಸರ್ಟ್ ಥರ ಹೋಗ್ತಾ ಇರಬೇಕು. ನೀನು ಟ್ಯಾಲೆಂಟ್ ಇಲ್ಲ ಅಂದರೆ ಅದೇ ಡೆಸರ್ಟೇ ಕೊಲೆ ಮಾಡೋದು, ಇಲ್ಲ ಅಂದರೆ ನಿನಗೆ ಅಲ್ಲಲ್ಲಿ ನೀರು ಸಿಗುತ್ತೆ ಟ್ಯಾಲೆಂಟಿದ್ದು. ಸೊ ನನ್ನ VIP ನಾನು ಸುಮ್ಮನೆ VIP ಅಂತ ಹೇಳಲ್ಲ, ನಿಜವಾಗ್ಲೂ ಚೆನ್ನಾಗಿದ್ದರೆ ಬಂದು ಪ್ರೋತ್ಸಾಹ ಮಾಡ್ತಾರಲ್ಲ ಅವ್ರು ಎಲ್ಲರೂ VIPs. ಹೆಂಗೆ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರೇ ಇಲ್ಲ ಜೆನ್ಯೂನಾಗೆ. ಅದನ್ನು ಹುಡ್ಕೋ ಪ್ರಯತ್ನನೂ ನಾವು ಮಾಡಿಲ್ಲ. ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ, ಶ್ರದ್ಧೆಯಿಂದ ಡೈರೆಕ್ಟರ್ ಹೇಳಿದ್ದು ಕೆಲಸ ಮಾಡ್ತೀವಿ. ಆ್ಯಸ್ ಅನ್ ಆ್ಯಕ್ಟರ್ ಐ ಆಲ್ವೇಸ್ ಟ್ರೈ ಟು ಬಿ ಡೈರೆಕ್ಟರ್ಸ್ ಆ್ಯಕ್ಟರ್. ಏಕೆಂದರೆ ಅವರು ಇವಾಗ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 50 ಜನ ಇರ್ತಾರೆ, ಒಂದು ಗ್ರೂಪ್ ಫೋಟೋ ತೆಗಿತಾರೆ. ನೀವು ಇಮಿಡಿಯೇಟಾಗಿ ನಾನು ಫೋಟೋ ನೋಡಬೇಕು ಅಂತೀರ. ನೀವು ಹೋಗಿ ಏನು ನೋಡ್ತೀರಾ ಅಂದರೆ ನೀವೆಲ್ಲಿ ನಿಂತಿರ್ತೀರ ಅಂತ ಝೂಮ್ ಮಾಡಿಕೊಂಡು ನಿಮ್ಮ ಎಕ್ಸ್ಪ್ರೆಷನ್ ಕರೆಕ್ಟಾಗಿದೆಯಾ ಅಂತ ಮಾತ್ರ ನೋಡ್ತಿರೋ ಅಲ್ವಾ? ಹೌದು ಸರ್. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು. ಹೌದು, ಕರೆಕ್ಟ್. ಒಂದು 20 ಜನ ಗ್ರೂಪ್ ಫೋಟೋ ತೆಗೆದ್ರೆ ಫೋಟೋ ತೋರಿಸು ಅಂದ್ಬಿಟ್ಟು ಅವ್ರನ್ನ ಮಾತ್ರ ಅವ್ರು ನೋಡ್ಕೊತಾರೆ. ಬಟ್ ಒಬ್ಬ ಡೈರೆಕ್ಟರು ಇಡೀ ಫ್ರೇಮ್ ಕರೆಕ್ಟಾಗಿದೆಯಾ, ಎಲ್ಲರೂ ಕರೆಕ್ಟಾಗಿದ್ದಾರೆ ಅಂತ ನೋಡೋದು ಒಬ್ಬ ಡೈರೆಕ್ಟರ್ ಫಾಲೋ ಮಾಡಿದ್ರೆ ಇದನ್ನೇ ನಾನು ನಂಬಿರೋದು. ಸೊ ಡೈರೆಕ್ಟ್ರು ಸಣ್ಣ ಆಗೋದ್ರೆ ಆಗ್ತೀನಿ, ದಪ್ಪ ಆಗೋದ್ರೆ ಆಗ್ತೀನಿ. ಸೊ ಐ ಆಲ್ವೇಸ್ ಟ್ರೈ ಟು ಬಿ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ಡೈರೆಕ್ಟ್ರುಗಳು ಕತೆ ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಗೆ ಇಷ್ಟ ಆದಮೇಲೆ ಸರೆಂಡರ್ ಆಗೋದ್ರೆ, ಸ್ಟೂಡೆಂಟ್ ಆಗೋದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಸಿನಿಮಾಗಳು ಚೆನ್ನಾಗಾಗಿದೆ ಅನ್ನೋದೇ ಒಂದು ಸ್ಟ್ರಾಂಗ್ ಬಿಲೀಫ್. ಸರ್, ಈಗ ಮನೆಯಲ್ಲಿ ಅದು ಆಬ್ವಿಯಸ್ ದಟ್ ಅಂದರೆ ನಿಮ್ಮಲ್ಲಿ ತುಂಬ ಸಿನಿಮಾ ವಾತಾವರಣ ಮೊದಲಿಂದನೇ ಇದೆ. ತಾತನವರಾಗಿರ್ಬೋದು, ಇಬ್ಬರು ಅಂಕಲ್ಸ್, ಎಲ್ಲರೂ ಪ್ರತಿಯೊಬ್ಬರಲ್ಲಿ ಸಿನಿಮಾದಲ್ಲೇ ಸಕ್ರಿಯವಾಗಿರುವಂಥವ್ರು. ಅದೆಲ್ಲ ಅರ್ಜುನ್ ಸರ್ಜಾ ಸರ್ ಆ್ಯಕ್ಚುಲಿ ತಕ್ಕ ಮಟ್ಟಿಗೆ ದೊಡ್ಡ ಹೀರೋ ಆಗಿ ಗುರುತಿಸ್ಕೊಂಡಿರೋರು ಇಡೀ ಸೌತ್ ಇಂಡಿಯಾದಲ್ಲಿ. ಸೊ ಅಂದರೆ ಸಿನಿಮಾ ಬಗ್ಗೆ ಆಸಕ್ತಿ ಜನರಲಾಗಿ ಹುಟ್ಟುತ್ತೆ ಚಿಕ್ಕ ವಯಸ್ಸಲ್ಲೇ. ಬಟ್ ಅಪಾರ್ಟ್ ಫ್ರಮ್ ಲೈಕ್ ಶಕ್ತಿ ಪ್ರಸಾದ್ ಸರ್ ಆಗಿರ್ಬೋದು ಅಥವಾ ಅರ್ಜುನ್ ಸರ್ಜಾ ಸರ್ ಆಗಿರ್ಬೋದು, ನಿಮಗೆ ತೆರೆ ಮೇಲೆ ನಿಮ್ಮನ್ನು ಲೈಕ್ ಅಂದರೆ ಅಟ್ರಾಕ್ಟ್ ಮಾಡಿದ್ದು ಯಾವ ಹೀರೋ ಸರ್ ಬೇರೆ ಅಂತ? ಬೇರೆನಾ? ಹಾಂ, ಅವರಿಬ್ಬರು ಬಿಟ್ಟು ಬೇರೆ ಅದರ್ ಹೀರೋ? ನಮ್ಮಣ್ಣ. ಓಕೆ. ನಮ್ಮ ಫ್ಯಾಮಿಲಿಯಲ್ಲಿ ಬಿಟ್ಟು ಅಂದರೆ ಕ್ಲೋಸಪ್ಪಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಆ ಥರ ಆ್ಯಕ್ಟರ್ಸ್ ನನಗೆ ತುಂಬ ಜನ ಇದ್ದಾರೆ. ನಾನು ಪಕ್ಕ ಶಂಕರಣ್ಣನ ಫ್ಯಾನು. ಓಕೆ. ಬಿಕಾಸ್ ಆಫ್ ಹಿಸ್ ಹೇರ್ ಸ್ಟೈಲು ಏನೋ ಗೊತ್ತಿಲ್ಲ, ನಾನು ಮುಂಚೆ ನನ್ನ ಚಿಕ್ಕ ಮಗುವಿಂದನು ಅದು ಎಲ್ಲರ ಮೂವೀಸ್ನೂ ಇಷ್ಟ ಅವರು. ಇವರು ಅಂತಲ್ಲ, ಅಣ್ಣವ್ರ ಮೂವೀಸ್ ಇಷ್ಟ, ಬಂಗಾರದ ಪಂಜರ ಇಷ್ಟ, ಕರ್ಣ ಇಷ್ಟ, ವಿಷ್ಣು ಸರ್ ಮಾಡಿರೋದು, ಅಫ್ಕೋರ್ಸ್ ನಾಗರಾವ್ ಎಲ್ರಿಗೂ ಇಷ್ಟ, ಅಂತ ಇಷ್ಟ, ಅನಂತ್ ನಾಗ್ ಸರ್ದು ಗಣೇಶನ ಮದುವೆ, ಎಷ್ಟು ಸಾಕಷ್ಟು ಸಿನಿಮಾ, ಪಣಿ ರಾಮಚಂದ್ರ ಸರ್ ಡೈರೆಕ್ಟ್ ಮಾಡಿರೋ ಮೂವೀಸ್ ಎಲ್ಲ ಅಫ್ಕೋರ್ಸ್ ಎಲ್ಲನೂ ಇಷ್ಟ. ಅಂಕಲ್ನ ಬಿಟ್ಟು ಇನ್ಯಾರು ಅವರು? ಕಮಲ್ ಹಾಸನ್ ಸರ್ ಇಷ್ಟ. ಸರ್, ಇನ್ನು ಆ್ಯಕ್ಚುಲಿ ಲೆಫ್ಟಿನೆಂಟ್ ಬ್ರಿಗೇಡಿಯರ್ ಅರ್ಜುನ್ ಸಕ್ಸೇನಾ ಅವ್ರ ಬಗ್ಗೆ ಮಾತಾಡೋದಾದರೆ, ಬಿಕಾಸ್ ಆಲ್ರೆಡಿ ಈಗ ಅದು ತಕ್ಕಮಟ್ಟಿಗೆ ಗೊತ್ತಾಗಿದೆ, ಲೈಕ್ ನೀವು ಅರ್ಜುನ್ ಪಾತ್ರ ಮಾಡ್ತಿದ್ದೀರಾ ಅಂತ ಅಷ್ಟೇ ಗೊತ್ತು. ಬಟ್ ಮಾರ್ಟಿನ್ ಯಾರು, ಟೀಸರ್ ಮತ್ತು ಟ್ರೈಲರಲ್ಲಿ ಬಂದಿರೋದೇ ಮಾರ್ಟಿನ, ಅದಕ್ಕೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಅದೇನು ರಿವೀಲ್ ಮಾಡಿ ಬಂದಿರೋದು ಅರ್ಜುನ್ ಗುರು. ಮಾರ್ಟಿನ್ ಯಾರು ಅಂತ ಅದೇ ಇಡೀ ಪ್ಲಾಟೇ ಹೂ ಇಸ್ ಮಾರ್ಟಿನ್ ಅನ್ನೋದು. ಕರೆಕ್ಟ್. ಸೊ ಆದರೆ ಅರ್ಜುನೇ ಇದು ಹಾಗಾದರೆ ಫಿಕ್ಸ್ ಅದು. ಸೊ ಕಮ್ಯಾಂಡ್ ಮಾಡ್ತಾ ಇರ್ತಾರೆ ಹಿಂದೆಯಿಂದನೇ. ಸೊ ಅಟ್ಲೀಸ್ಟ್ ಥಿಯೇಟ್ರಲ್ಲಾದರೂ ಕಾಣ್ಲಿಕ್ಕೆ ಸಿಗ್ತಾರಲ್ವ ಮಾರ್ಟಿನ್ ಅವರು ನಮಗೆ, ಅದರಲ್ಲೇನು ಡೌಟ್ ಇಲ್ಲ, ಚಾನ್ಸೇ ಇಲ್ಲ. ಓಕೆ. ಸೊ ಇನ್ಫ್ಯಾಕ್ಟ್ ಈಗ ಡೈಲಾಗ್ ಏನು ಟ್ರೈಲರ್ ಬಂದಿದೆ ಒಂದು, ಆ್ಯಕ್ಚುಲಿ ಡೋಂಟ್ ಟೀಚ್ ಫಾದರ್ ಹೌ ಟು, ಅದೊಂದು ಡ್ಯಾಶ್ ಅಂತ. ಹೌ ಟು ಡ್ಯಾಶ್ ಸರ್ ಗೊತ್ತಿಲ್ಲ ಅಷ್ಟೇ ಇರೋದು. ಅದಕ್ಕೆ ಏನು ಬೇಕಾದರೂ ಫಿಲ್ ಮಾಡ್ಕೋಬೋದು. ಸೊ ಇದನ್ನು ಆ್ಯಕ್ಚುಲಿ ಯಾರನ್ನ ಟಾರ್ಗೆಟ್ ಮಾಡಿ ಹೇಳ್ತಿರೋದು? ಈಗ ಫಾರ್ ಎಕ್ಸಾಂಪಲ್ ಅರ್ಜುನ್ ಸಕ್ಸೇನಾ ಪಾಕಿಸ್ತಾನದ ಟೆರರಿಸ್ಟ್ಗಳಿಗೆ ಲೈಕ್ ಟಾರ್ಗೆಟ್ ಮಾಡಿ ಹೇಳ್ತಿರೋ ಡೈಲಾಗ ಇದು ಏನು ಎಕ್ಸಾಕ್ಟ್ಲಿ ಏನು ಹೇಳ್ತಾರೆ? ಥಿಯೇಟ್ರಲ್ಲೇ ಕಾಯಬೇಕು. ಓಕೆ.
ಡೈಲಾಗ್ ಹಂಗೆಲ್ಲ ಹೇಳಂಗಿದ್ರೆ ನೀವು ಇನ್ನೂ ಒಂಚೂರು ವೈಟ್ ಶಾರ್ಟ್ ಇಟ್ಬಿಟ್ಟು ಯಾರಿಗೆ ಹೇಳ್ತಾ ಇದ್ರೆ ಅಂತ ರಿವೀಲ್ ಮಾಡ್ಬೋದಾಗಿ. ಆ ಶಾರ್ಟ್ ಮಿಡ್ ರೇಂಜಲ್ಲಿ ಕಟ್ ಮಾಡಿ ಕ್ಲೋಸ್ ಅಪ್ ಕಟ್ ಮಾಡಿರೋದೇ ಆಪೋಸಿಟ್ ಯಾರಿದ್ದಾರೆ ಅಂತ ಗೊತ್ತಾಗಬಾರ್ದು ಅಂತ. ಸೊ ಯು ವಿಲ್ ಹ್ಯಾವ್ ಟು ವೇಟ್ ಬ್ರೋ ಪ್ಲೀಸ್. ಸರ್ ಇನ್ನೊಂದು ಆ್ಯಕ್ಚುಲಿ ನನಗೆ ತುಂಬ ಕಾಸ್ಟಲ್ಲಿ ವಿಕಿಪೀಡಿಯಾದಲ್ಲಿ ನೋಡ್ತಾ ಇದೆ, ತುಂಬ ಲೈಕ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಸಾಧು ಕೋಕಿಲ ಅವರು ಮತ್ತು ಚಿಕ್ಕಣ್ಣ ಅವರು ಇಬ್ಬರು ಇದ್ದಾರೆ ಈ ಸಿನಿಮಾದಲ್ಲಿ. ಮತ್ತು ನೀವು ಬೇರೆ ಹೇಳಿದ್ರಿ ಪಣಿರಾಮ್ ಚಂದ್ರ ಅವರ ಸೀರೀಸ್ ಸಿನಿಮಾಗಳೆಲ್ಲ ಬಹಳ ಇಷ್ಟ ನನಗೆ ಅಂತ. ಈ ಥರದೊಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಅವರಿಬ್ಬರದ್ದು ಹೆಂಗಿರುತ್ತೆ ರೋಲ್ ಅನ್ನೋದೇ ನನಗೆ ತುಂಬ ಲೈಕ್ ಅಂದರೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಅವರಿಬ್ಬರು ರೋಲ್ ಬಗ್ಗೆ ಹೇಳೋದಾದರೆ, ಚಿಕ್ಕಣ್ಣ ಅವರು ನನ್ನ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ಈ ಸಿನಿಮಾದಲ್ಲಿ. ಅರ್ಜುನ್ ಕ್ಲೋಸ್ ಫ್ರೆಂಡೇ ಚಿಕ್ಕಣ್ಣ. ಇನ್ನು ಆ್ಯಕ್ಚುಲಿ ನೀನು ರಿವೀಲ್ ಮಾಡೋದು ಬೇಡ ಅಂತ. ಓಕೆ, ಕಾಮಿಡಿ ಎಷ್ಟು ಬೇಕೋ ಅಷ್ಟಿರುತ್ತೆ, ಜಾಸ್ತಿ ಕಾಮಿಡೀಸ್ ಎಲ್ಲ ಏನಿರಲ್ಲ. ವಿಲ್ ಗೋ ವಿತ್ ಸ್ಕ್ರೀನ್ ಪ್ಲೇ ಆರ್ಡರ್. ಅದೇ ಸರ್, ಅದಕ್ಕೆ ಅಂತಲೇ ಸಪ್ರೇಟ್ ಟ್ರ್ಯಾಕ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅದೆಲ್ಲ ಇಲ್ಲ. ಸರ್ ಈಗ ಇದು ಈ ಥರದೊಂದು ಸಿನಿಮಾ ಅಂದರೆ ಫಸ್ಟ್ ಆಫ್ ಆಲ್ ಈಗ ಎ ಪಿ ಅರ್ಜುನ್ ಸರ್ ಮಾಡಿರೋದು ರಾಮ್ ಕಾಮ್ಸ್ ಜಾಸ್ತಿ ಇಲ್ಲಿ ತನಕ. ಒಂದೇ ಒಂದು ಅವರು ಆ್ಯಕ್ಷನ್ ಸಿನಿಮಾ ಮಾಡಿದ್ದು. ಅದು ಬಿಟ್ಟರೆ ಈ ರೀತಿ ಒಂದು ಈ ಸ್ಕೇಲಲ್ಲಿ ಅವರು ಈ ಥರದೊಂದು ಆ್ಯಕ್ಷನ್ ಸಿನಿಮಾ ನಿಮ್ಮನ್ನು ಇಟ್ಕೊಂಡು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮಗೆ ಬಂದು ಹೇಳಿದಾಗ ನಿಮಗೆ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಸರ್ಪ್ರೈಸ್ ಆಯಿತಾ? ಅಂದರೆ ಇವ್ರ ಕೈಲಿ ಮಾಡ್ಬೋದು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಇಲ್ಲ, ಫಸ್ಟ್ ಆಫ್ ಆಲ್ ಬೇರೆ ರೀತಿಯೇ ಹೇಳಬೇಕು. ನಂದು ಉದಯ್ ಸರ್ದು ಕಮಿಟ್ಮೆಂಟ್ ಇತ್ತು ಸಿನಿಮಾ ಮಾಡೋ ಅಂಥದ್ದು. ನಾನು ಸಾಕಷ್ಟು ಕತೆಗಳು ಕೇಳಿಸಿದ್ರು. ಅದಾದ್ಮೇಲೆ ನಾನು ಕೇಳಿದ್ದಂಥ ಕತೆ ಅಂಕಲ್ ಹೇಳಿದ್ದು. ಇದನ್ನು ಒಂದ್ಸರಿ ಕೇಳಿ ಅಂದಾಗ ಅವ್ರಿಗಿಷ್ಟ ಆಯಿತು, ಇಡೀ ಟೀಮ್ಗೆ ಇಷ್ಟ ಆದಮೇಲೆ ಯಾರು ಇದನ್ನು ಡೈರೆಕ್ಟ್ ಮಾಡಿದ್ರೆ ಚಂದ ಅಂತ ಯೋಚನೆ ಮಾಡಿದಾಗ ಒನ್ ನೇಮ್ ವಾಸ್ ಎ ಪಿ ಅರ್ಜುನ್ ಸರ್. ನನಗೂ ಫಸ್ಟ್ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಎ ಪಿ ಅರ್ಜುನ್ ಅವರು. ಅವ್ರ ಎಕ್ಸಿಕ್ಯೂಷನ್ ಚೆನ್ನಾಗಿರುತ್ತೆ. ಬಟ್ ಅವ್ರ ಆ್ಯಕ್ಷನ್ ಜಾಸ್ತಿ ಈ ಥರದ್ದು ಮಾಡಿಲ್ವಲ್ಲ ಸರ್? ಮಾಡಬಾರ್ದಾ? ಮಾಡಬಾರ್ದು ಅಂತಲ್ಲ, ಬಟ್ ಅಂದರೆ ಒಂದು ಐಡಿಯಾ ಎಕ್ಸಿಕ್ಯೂಷನ್ನೇ ಚೆನ್ನಾಗಿರುತ್ತೆ. ನಮಗೆ ಇಲ್ಲೆಲ್ಲೂ ಕಾಂಪ್ರಮೈಸ್ ಆಗದಿರೋರೇ ಬೇಕಾಗಿದ್ದು. ಓಕೆ, ನಾವು ಒಂದು ಚಾಲೆಂಜಾಗಿ ತೊಗೊಂಡಾಗ ಎಲ್ಲೂ ಕಾಂಪ್ರಮೈಸ್ ಆಗ್ತಿರೋದು ಯಾರು ಇದನ್ನು ಯಾರು ಹ್ಯಾಂಡ್ಲು ಮಾಡ್ಬೋದು ಅಂತ ಅಂದ್ಕೊಂಡಾಗ ಫಸ್ಟ್ ಹೆಸರು ಬಂದಿದೆ ಎ ಪಿ ಅರ್ಜುನ್. ಓಕೆ, ಅವ್ರ ಕತೆ ಕೇಳಿದ ತಕ್ಷಣ ಅವ್ರಿಗೂ ತುಂಬಾ ಇಷ್ಟ ಆಯಿತು. ಒಂದು ಚಾಲೆಂಜಾಗಿ ತೊಗೊಂಡು ಮಾಡಿರೋ ಅಂಥದ್ದು ಅವ್ರಿಗೂ. ನಿಮಗೆ ಟೀಸರು ಟ್ರೈಲರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಡೀ ಎಂಟೈರ್ ಸಿನಿಮಾ ಔಟ್ಪುಟ್ ಹಾಗೇ ಇರುತ್ತೆ. ಇನ್ಫ್ಯಾಕ್ಟ್ ಇದು ತುಂಬ ಜಾಸ್ತಿ ಏನೂ ರಿವೀಲ್ ಆಗ್ತಾ ಇಲ್ಲ. ಅಂದರೆ ಆಲ್ಮೋಸ್ಟ್ ಎರಡೂ ಕೂಡ ಟೀಸರ್ ಮತ್ತು ಟ್ರೈಲರ್ ಎರಡೂ ಕೂಡ ಒಂದು ಆ್ಯಕ್ಷನ್ ಟ್ರೈಲರ್ ಅಥವಾ ಆ್ಯಕ್ಷನ್ ಗ್ಲಿಮ್ಸ್ ಥರನೇ ಜಾಸ್ತಿ ಇರೋದು. ಪ್ಲಾಟ್ ಬಗ್ಗೆ ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ ಸರ್. ಮುಂದೆ ಏನು ಅಂದರೆ ಸಾಂಗ್ಸ್ ಯಾವ ಥರ ಇರುತ್ತೆ, ಕಂಟೆಂಟ್ ಯಾವ ರೀತಿ ಬರ್ತಾ ಹೋಗುತ್ತೆ ಮುಂದೆ? ಸಾಂಗ್ಸ್ ಅಫ್ಕೋರ್ಸ್ ನಾವು ಇಲ್ಲಿ ಏನು ಮಾಡಿದ್ವಿ ಅಂದರೆ ಫಾರ್ ಬಿಸ್ನೆಸ್ ಬರೀ ಆ್ಯಕ್ಷನ್ ಇದನ್ನು ಮಾತ್ರ ಕಟ್ ಮಾಡಿದ್ದಿತ್ತು. ಆ್ಯಕ್ಚುಲಿ ನಂದು ಎ ಪಿ ಅರ್ಜುನ್ ಸರ್ದು ಅಂದರೆ ಅದ್ದೂರಿ ಆದಮೇಲೆ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಏನು ಆ್ಯಕ್ಷನ್ನು, ನಮಗೆ ಬಿಸ್ನೆಸ್ಗೆ ಏನು ಬೇಕೋ ಆ್ಯಕ್ಷನ್. ಸೊ ಇದನ್ನು ಕಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಬರೀ ಲವ್ ಸೀನ್ಸು ಅಥವಾ ಲವ್ ಸಾಂಗ್ಸ್, 2 ಲವ್ ಸಾಂಗ್ ಇದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಇನ್ನು ಏನಿದ್ರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸರ್ ಅರ್ಜುನ್ ಸರ್ ಸಿನಿಮಾ ನೋಡಿದಾರೆ ಔಟ್ಪುಟ್ ಅವರಿಗೆ ಅವ್ರದ್ದು ರೆಸ್ಪಾನ್ಸ್ ಹೇಗಿದೆ? 4-5 ಸರಿ ನೋಡಿದ್ದೀವಿ. ಅವ್ರು ನೋಡಿದ್ದಾರೆ, ಏನಾದ್ರು ಚಿಕ್ಕ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಹೇಳಿದ್ದಾರೆ. ಹಿ ಈಸ್ ವೆರಿ ಹ್ಯಾಪಿ. ಸರ್ ಈಗ ಈ ವರ್ಷದಲ್ಲಿ ಆ್ಯಕ್ಚುಲಿ ನಿಮ್ಮದೇ 2 ಈ ಥರ ಬಿಗ್ ಸ್ಕೇಲ್ನ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಆಲ್ರೆಡಿ ಲೈಕ್ ಅಂದರೆ ಆಡಿಯೋ ರೈಟ್ಸ್ ಒಂದು ಪರ್ಟಿಕ್ಯುಲರ್ ಅಮೌಂಟಿಗೆ ಸೇಲ್ ಆಗಿದೆ ಅಂತಲೇ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ಆಲ್ರೆಡಿ, ಆ್ಯಂಡ್ ಕಾಂಗ್ರಾಟ್ಸ್ ಆನ್ ದಟ್. ಬಟ್ ಈ ಸಿನಿಮಾ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಆ ಥರ ಆಡಿಯೋ ರೈಟ್ಸ್ ಯಾವ ರೀತಿ ಹೋಗಿದೆ? ಇದು ಆಡಿಯೋ ಲೈಕ್ ಟ್ರೈಲರ್ ಇವೆಂಟ್ ಆ್ಯಕ್ಚುಲಿ ಇದೂ ಒಳ್ಳೆ ರೇಟ್ಗೆ ಹೋಗಿತ್ತು. 9 ಕೋಟಿಗೆ ಹೋಯ್ತು ಆಡಿಯೋ ರೈಟ್ಸ್. ಬಿಸ್ನೆಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಆಡಿಯೋ ರೈಟ್ಸೂ ನಮಗೆ ಎಕ್ಸಾರ್ಬಿಡೆಂಟ್ ನಂಬರ್ 9 CR ಅನ್ನೋದು. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ರಿವೀಲ್, ಬಟ್ ಇಟ್ಸ್ ಓಕೆ, ಫ್ಯಾಕ್ಟ್ ಅಲ್ವಾ. ಸರಿಗಮ್ಮ ಅವರು ತಗೊಂಡಿದ್ದಾರೆ. ಈಗ ಇನ್ನೆಲ್ಲ ಬಿಸ್ನೆಸ್ ಆದಮೇಲೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡ್ತೀವಿ. ಓಕೆ, ಎಸ್ ಸರ್. ಈಗ ಪರ್ಟಿಕ್ಯುಲರ್ಲಿ ಮಣಿ ಶರ್ಮಾ ಅವರೇ ಯಾಕೆ ಲೈಕ್ ಮ್ಯೂಸಿಕ್ ಅಂತ ಒಂದು ಪ್ರಶ್ನೆ ಅಂದರೆ ಕನ್ನಡಿಗರಿಗೆ. ಬಿಕಾಸ್ ರವಿ ಬಸ್ರು ಅವ್ರನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಆಲ್ರೆಡಿ ಅವರು ಮಾಡ್ತಾ ಇದ್ದಾರೆ, ಅವ್ರನ್ನೇ ಮುಂದುವರಿಸ್ಬೋದಿತ್ತಲ್ಲ ಸಾಂಗ್ಸಿಗೂ ಕೂಡ ಅನ್ನೋ ಥರ ಒಂದು ಪ್ರಶ್ನೆ ಇದೆ. ಯಾಕೆ ಮಣಿ ಶರ್ಮಾ ಅವ್ರು ಪರ್ಟಿಕ್ಯುಲರ್? ಮಣಿ ಶರ್ಮಾ ಸರ್ದು ಮ್ಯೂಸಿಕ್ ನಮಗೆಲ್ಲರಿಗೂ ಇಷ್ಟ. ಬಟ್ ಈ ಆ್ಯಕ್ಷನ್ ಸೀನ್ಸು ಅಥವಾ ಈ ಆ್ಯಕ್ಷನ್ ಎಪಿಸೋಡ್ಸ್ಗೆ ನಮ್ಗೆ ಇನ್ನೂ ಫ್ಯಾಬ್ಯುಲಸ್ ಆಗೇ ಬೇಕು ಅಂತ ಅಂದ್ಕೊಂಡಾಗ ಇಟ್ ವಾಸ್ ಡೈರೆಕ್ಟರ್ಸ್ ಡಿಸಿಷನ್. ಇಲ್ಲ ನಾವು ಇಲ್ಲೊಂಚೂರು ಇನ್ನೂ ಕ್ರಾಫ್ಟ್ ವರ್ಕ್ ಮಾಡ್ಬೋದು ರವಿ ಬಸೂರ್ ಅವ್ರ ಜೊತೆ ಇದ್ದರೆ ಅನ್ನೋದು ಇಡೀ ಎಂಟೈರ್ ಟೀಮ್ ಡಿಸಿಷನ್.
ಎಸ್ಪೆಷಲಿ ಪ್ರೊಡ್ಯೂಸರ್ ಡಿಸಿಷನ್ ಕೂಡ. ಕ್ರಾಫ್ಟ್ ವರ್ಕ್ ಮಾಡಬೇಕು ಅಂದಾಗ ನಾನು ಸ್ವಲ್ಪ ನನಗೆ ಇಲ್ಲಿ ಕಂಫರ್ಟಬಲ್ಲು, ಮತ್ತು ಇದು ನನಗೆ ಔಟ್ಪುಟ್ ನನಗೆ ಇಲ್ಲಿ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿದಾಗ ನೋ ಡೌಟ್ ಮನೀಶ್ ಶರ್ಮಾ ಈಸ್ ಆಲ್ಸೋ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್. ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಾಂಗ್ಸ್ ರಿಲೀಸ್ ಆಗ್ತಾ ಹೋದಾಗ ನಿಮಗೆ ಆ ಮೆಲೋಡಿನೇ ನಿಮ್ಗೆ ಇಷ್ಟ ಆಗೋಗುತ್ತೆ. ನನಗೆ ಈ ಸಿನಿಮಾದಲ್ಲಿ ಫೇವ್ರೆಟ್ ಸಾಂಗೇ ಬಂದು ಲವ್ ಸಾಂಗ್. ಇನ್ಫ್ಯಾಕ್ಟ್ ನಾನು ವೋಟ್ ಹಾಕೋದಾಗಲೂ ನಿಮ್ಗೆ ಹೇಳಿದ್ದೆ, ಐ ಡಿಂಟ್ ವೋಟ್ ಫಾರ್ ಟ್ರೈಲರ್, ನಾನು ಲವ್ ಸಾಂಗ್ಗೆ ವೋಟ್ ಹಾಕಿದ್ದೆ, ಬಟ್ ಟ್ರೈಲರ್ ಎಲ್ಲರೂ ಸೆಲೆಕ್ಟ್ ಮಾಡಿದ್ರು. ಸೊ ನೆಕ್ಸ್ಟ್ ಅದಕ್ಕೆ ವೋಟಿಂಗ್ ಸೆಕ್ಷನ್ ಎಲ್ಲ ಏನು ಬೇಡ, ಲವ್ ಸಾಂಗ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ. ಸರ್, ಒಬ್ಬ ಸಿನಿಮಾ ಬಫ್ ಆಗಿ ನೀವು ಇಷ್ಟಪಡುವ ವರ್ಲ್ಡ್ ಸಿನಿಮಾ ಜಾನರ್ಗಳು ಯಾವ ಥರದ್ದು ಅಂದರೆ ಯಾವ ಥರದ ಸಿನಿಮಾಗಳನ್ನು ಜಾಸ್ತಿ ನೋಡ್ತೀರಾ ನೀವು? ಸಿ ಮಿಕ್ಸ್ ಆಫ್ ಆಲ್ ಜಾನರ್ಸ್. ವೇರ್ ದೆರ್ ಇಸ್ ನವರಸಾಸ್. ಸಿ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ ಬಂಗಾರದ ಪಂಜರ, ಜೆಂಟ್ಲ್ಮನ್, ಮೊದಲ್ವನ್. ಸೊ ಈ ಥರ ಸಾಕಷ್ಟು ಮೂವೀಸ್ ಇದೆ, ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಏನಕ್ಕೆ ಅಂದರೆ ಒಂದು ಟಾಸ್ಕು 150 ನಿಮಿಷದಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ರೆಷನ್ಸ್ನು ಕನ್ವೇ ಮಾಡಬೇಕು ಒಬ್ಬ ಆಡಿಯನ್ಗೆ ಅಂದರೆ ಅದು ಡೈರೆಕ್ಟರ್ ಟಾಸ್ಕ್. ಆ ಥರ ಯಾವ ಸಿನಿಮಾ ಆಗಿದೆಯೋ ಅದೆಲ್ಲ ಬ್ಲಾಕ್ ಬಸ್ಟರ್ಸೇ ಆಗಿರೋದು. ಇವಾಗ ನಾನು ಹೇಳಿದ ಅಷ್ಟು ಲಿಸ್ಟ್ಗಳು ಎಲ್ಲ ಜಾನ್ರು ಇರೋವಂಥ ಒಂದು ಮಿಕ್ಸ್ಡ್ ಕಮರ್ಷಿಯಲ್ ಮೂವಿ ಅಂತಲೇ ಹೇಳ್ಬೋದು. ಕರೆಕ್ಟ್ ಸರ್. ಈಗ ಸಿನಿಮಾ ಜರ್ನಿ ಈಗ 12 ವರ್ಷ ಆಗಿದೆ. ಸೊ ಲೈಫಿಗೆ ನೀವು ಅದರಿಂದ ಅಳವಡಿಸ್ಕೊಂಡಿರೋದು ಕೆಲವೊಂದಷ್ಟು ವಿಷಯಗಳನ್ನು ನೀವು ಹೇಳಿದ್ರಿ. ಬಟ್ ಈಗ ಸಿನಿಮಾ ನೀವು ಅಂದರೆ ನೋಡ್ತಾ ಇರೋ ರೀತಿ ಇವತ್ತಿಗೂ ಅವತ್ತಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ? ಅಂದರೆ ಲೈಫ್ನ ಭಾಗ ಅಂತಾನೆ ಅನ್ಕೋತೀರಾ, ಇಲ್ಲ ಸಿನಿಮಾ ಇಸ್ ಡಿಫ್ರೆಂಟ್, ಲೈಫ್ ಹೈಪೋಥೆಟಿಕಲ್ ಥಿಂಗ್ಸ್ನ ವಿ ಶುಡ್ ಸ್ಟಾಪ್ ಬಿಲೀವಿಂಗ್. ಓಕೆ, ಪ್ರಾಕ್ಟಿಕಲಿ ಏನಿದೆಯೋ ಅದೇ ಸತ್ಯ. ಓಕೆ, ಅಷ್ಟೇ ಬ್ರೋ. ಸೊ ಅಂದರೆ ಯುವರ್ ಲೈಫ್ ಈಸ್ ಫಿಲ್ಡ್ ವಿತ್ ಸಿನಿಮಾ ಅಂತಾನೆ, ಅಥವಾ ಸಿನಿಮಾನೇ ಬೇರೆ ಅಥವಾ ಲೈಫೇ ಬೇರೆ ಅನ್ನೋ ಥರ ನೋಡ್ತೀರಾ? ಎರಡು ಡಿಫ್ರೆಂಟ್ ಎಂಟಿಟಿ ಆಗಿ ನೋಡ್ತೀರಾ ನೀವು ಹೇಗೆ ಅಂತ? ಇಲ್ಲ ಆ ಥರ ಅಲ್ಲ. ಓಕೆ, ಐ ಡೋಂಟ್ ಕನ್ಸಿಡರ್ ಆ ಥರ ನೋಡಬೇಕು ಅನ್ನೋದು ನನಗೇನು ಅನಿಸಿಲ್ಲ. ಲೈಫಲ್ಲಿ ವೃತ್ತಿಯಲ್ಲೇ ನಮಗೆ ಪಾಠ ಕಲಿಯೋದು. ಸೊ ಹೌ ಕ್ಯಾನ್ ಐ ಸಪರೇಟ್ ಬೋತ್ ಅಲ್ವಾ? ಬೋತ್ ಆರ್ ಸೇಮ್, ಬಟ್ ವೃತ್ತಿ ಈಸ್ ಡಿಫ್ರೆಂಟ್ ಫ್ರಮ್ ಫ್ಯಾಮಿಲಿ. ಓಕೆ, ಅಲ್ಲಿ ನೀವು ಬೈಫರ್ಗೇಷನ್ ಅಲ್ಲಿ ಸಿಗತ್ತೆ ನಿಮಗೆ. ಸೊ ಮಿಕ್ಕಿದ್ರಲ್ಲಿ ಸಿಗಲ್ಲ ಅಂತ ನನ್ನ ಫೀಲ್. ಕರೆಕ್ಟ್ ಸರ್. ಈಗ 4 ಸಿನಿಮಾ ಇಲ್ಲಿ ತನಕ ಮಾಡಿರೋದು ಅಂದರೆ ಜನರಲ್ಲಾಗಿ ಒಂದು ಪ್ರಶ್ನೆ ಬರುತ್ತೆ. ಅಫ್ಕೋರ್ಸ್ ಪ್ರೀ ಪ್ರೊಡಕ್ಷನ್ ವರ್ಕ್ ಅಂತ ಸಾಕಷ್ಟು ಇರುತ್ತೆ ಎಲ್ಲ ಸಿನಿಮಾಗಳಿಗೂ, ಸ್ಕ್ರಿಪ್ಟಿಂಗಿಂದ ಹಿಡಿದು ತುಂಬಾ ವರ್ಕ್ ಅಂತೂ ಡೈಲಿ ಬೇಸಿಸಲ್ಲಿ ಆಗ್ತಾ ಇರುತ್ತೆ. ಬಟ್ ಜನರಲಾಗಿ ಫ್ರೀ ಟೈಮ್ ಸಿಕ್ಕಾಗ ಧ್ರುವ ಸರ್ಜಾ ಅವ್ರು ಏನು ಮಾಡ್ತಾರೆ? ಲೈಕ್ ಅಪಾರ್ಟ್ ಫ್ರಮ್ ಜಿಮ್ ಅಥವಾ ಆ ಥರದ್ದೆಲ್ಲ ಕೆಲವೊಂದಷ್ಟು ಪ್ರಶ್ನೆ ಇರುತ್ತೆ ಫ್ಯಾನ್ಸಿಗೆ. ಸೊ ಏನು ಮಾಡ್ತಿರ್ತಾರೆ ಧ್ರುವ ಸರ್ಜಾ ಅವರು? ನನ್ನ ತಂದೆ ತಾಯಿ ಜೊತೆ ಇರ್ತೀನಿ, ಓಕೆ, ನನ್ನ ತಾಯಿ ಜೊತೆ ಇರ್ತೀನಿ, ನನ್ನ ಮಗಳ ಜೊತೆ ಇರ್ತೀನಿ, ನನ್ನ ಮಕ್ಕಳ ಜೊತೆ ಇರ್ತೀನಿ, ಫ್ಯಾಮಿಲಿ ಜೊತೆ ಇರ್ತೀನಿ. ಸರ್, ಫ್ಯಾಮಿಲಿಯಿಂದ ಲೈಕ್ ಕಲ್ತಿದ್ದು ನೀವು ಹೇಳಿದ್ರಿ, ಫ್ಯಾಮಿಲಿನ ಸಪ್ರೇಟಾಗಿ ಇಡಬೇಕಾಗುತ್ತೆ, ಸಿನಿಮಾ ಜೊತೆಗೆ ಲಿಂಕ್ ಮಾಡಬಾರ್ದು ಅಂತ. ಸೊ ಫ್ಯಾಮಿಲಿ ಮ್ಯಾನ್ ಆಗಿರೋದು ನಿಮ್ಮನ್ನು ಎಷ್ಟು ಮಟ್ಟಿಗೆ ಬದಲಾಯಿಸಿದೆ ಅಂತ? ಸಿ ನೀವು ಕ್ವಾಲಿಟಿ ಟೈಮ್ ಕೊಟ್ಟಾಗಲೇ, ನಿಮಗೆ ರೂಟ್ಸ್ ಚೆನ್ನಾಗಿದ್ದಾಗಲೇ ಆಚೆ ಕಡೆ ನಿಮಗೆ ಮರ ಚೆನ್ನಾಗಿ ಕಾಣಿಸೋದು. ರೂಟ್ಸೇ ಫ್ಯಾಮಿಲಿ. ನಮ್ಮ VIP ಹೆಂಡತಿ ಮಕ್ಕಳು ತಂದೆ ತಾಯಿ ಇದೆಲ್ಲ ಫ್ಯಾಮಿಲಿ ಅಲ್ವಾ? ಸೊ ಫಸ್ಟ್ ಸರ್ಕಲ್ ಅನ್ನೋತ್ತ ನಾವೇನಂತೀವೋ ಅದನ್ನು ಕರೆಕ್ಟಾಗಿ ಇಟ್ಕೊಬೇಕು. ಸೊ ನಾನು ನನ್ನ ಕ್ವಾಲಿಟಿ ಟೈಮ್ ಕೊಡೋದು ಅಲ್ಲಿಗೆ ಮಾತ್ರ. ಸೊ ದಟ್ ಪ್ಲೇಸ್ ಅ ಮೇಜರ್ ರೋಲ್ ಫಾರ್ ಎವ್ರಿಬಡಿ. ನನಗೂ ಅಷ್ಟೇ, ನನಗೆ ಅಲ್ಲಿ ನೆಮ್ಮದಿ. ಎಷ್ಟೊಂದು ಜನಕ್ಕೆ ಅಲ್ಲಿ ನೆಮ್ಮದಿ ಇರಲ್ಲ, ನನಗಂತೂ ಇದೆ ಬ್ರೋ. ಸರ್, ಫ್ಯಾನ್ ಬೇಸು ಮತ್ತು ಈ ರೀತಿ ಒಂದು ಲೈಕ್ ಅಪ್ರಿಸಿಯೇಷನ್ ಬರೋದು, ಅಥವಾ ಜನ ನಿಮಗೋಸ್ಕರ ಲೈಕ್ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಹತ್ರ ಏನೋ ಒಂದು ಸ್ವಲ್ಪ ಮೂಮೆಂಟ್ನ ಕಳೆಯೋದಕ್ಕೆ ಟ್ರೈ ಮಾಡ್ತಾ ಇರೋವಂಥದ್ದು, ನಿಮಗೆ ಅದು ಪ್ರೆಷರ್ ಅಂತ ಅನ್ಸುತ್ತಾ? ಅದು ನಿಮ್ಮ ತನನ ನೀವು ಲೈಕ್ ಕಾಪಾಡ್ಕೊಳ್ಳೋದಕ್ಕೆ, ಅಥವಾ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ? ಎಲ್ಲರೂ ನಿಮ್ಮ ಲೈಮ್ ಲೈಟ್ ಎಲ್ಲ ನನ್ನ ಮೇಲೆ ಇರುತ್ತೆ ಅನ್ನೋ ಥರ ಫೀಲ್ ಬರುತ್ತಾ ನಿಮಗೆ? ಹೇಗೆ ಅನ್ಸುತ್ತೆ? ಇನ್ ದ ಸೆನ್ಸ್ ಅಂದರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ನೀವು? ಅಂದರೆ ನೀವು ಯು ವಾಂಟ್ ಟು ಬಿ ಲೈಕ್ ಅಂದರೆ ಅಲೋನಾ, ಅಥವಾ ಇದೆಲ್ಲ ಏನು ಸಿಗ್ತಾ ಇದೆ? ಐ ಡೋಂಟ್ ವಾಂಟ್ ಟು ಬಿ ಅಲೋನ್ ಆಟ್ ಆಲ್. ನಾನು ಇನ್ಫ್ಯಾಕ್ಟ್ ಅಭಿನಯ ತರಂಗಲ್ಲಿದ್ದಾಗ ನಾನು ಅನ್ಕೊತಾ ಇದ್ದಿದ್ದು ಲೈಕ್ 2001-2 ಅಲ್ಲೆಲ್ಲ ನನ್ನ ಫಸ್ಟು ನಾವು ಕಾನ್ಸರ್ಟ್ ಮಾಡಿದ್ವಿ. ಅವಾಗ ಮೈಸೂರಲ್ಲಿ ಮಾಡಿದ್ವಿ. ನಾವು ಒಂದು ಬ್ಯಾಂಡಲ್ಲಿ ಇದ್ವಿ, DSR ಅಂತ. ಸೊ ನಮ್ಮ ಟೀಮೆಲ್ಲ ಇದ್ವಿ. ಸೊ ಅಲ್ಲೆಲ್ಲ ನಾವು ಎಷ್ಟು ಕಷ್ಟಪಟ್ಟು ಜನಗಳನ್ನ ಸೇರಿಸ್ಕೊಂಡು
ನಾವು ಕಾನ್ಸರ್ಟ್ ಎಲ್ಲ ಮಾಡ್ತಾ ಇದ್ವಿ. ಅದಾದಮೇಲೆ ಅಭಿನಯ ತರಂಗ ಅಲ್ಲಿ ಬೀದಿ ನಾಟಕ ನೀವು ಮಾಡಿದ್ರಾ? ಬೀದಿ ನಾಟಕ, ಇಲ್ಲ ಸರ್. ಬೀದಿ ನಾಟಕ ಅಲ್ಲಿ ಹೆಂಗೆ ಅಂದರೆ ನಿಮಗೆ ಪ್ರತಿ ದಿವಸನೂ ನೀವೇ ಜನಗಳನ್ನ ಕರಿಬೇಕು. ಅದು ನಮಗೆ ಲಾಲ್ಬಾಗ್ ಕರ್ಕೊಂಡು ಹೋಗ್ತಾಯಿದ್ರು. ನಾವು ನಿಮ್ಗೆ ಗೊತ್ತಿರುತ್ತೆ 5:30 6 ಗಂಟೆಗೆ ಎದ್ದು ಅವ್ರು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆಷ್ಟು ಡೆಡಿಕೇಶನ್ ಇರುತ್ತೆ. ಸೊ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ದಯವಿಟ್ಟು ಬಂದು ನಮ್ಮ ಡ್ರಾಮಾ ನೋಡಿ ಅಂತ ಬೀದಿ ನಾಟಕ ಮಾಡಬೇಕು ಅಂದರೆ ನೀವು ಒಂದು 30-40 ಜನ ಸೇರಾದ ಮೇಲೆ ನೀವು ಅಲ್ಲಿ ಯು ಶುಡ್ ಸ್ಟಾರ್ಟ್ ಯುವರ್ ಪ್ಲೇ. ಅದರಲ್ಲಿ ಯಾರು ಬೇಕಾದರೂ ನಾವು ಕ್ವೆಶನ್ ಮಾಡ್ಬೋದು ಮಧ್ಯದಲ್ಲಿ. ಅದೇ ಬೀದಿ ನಾಟಕ ಇಮಿಡಿಯೇಟಾಗಿ ದೇ ಕ್ಯಾನ್ ಇಂಟ್ರಪ್ಟ್ ಅನ್ಸೆ. ಈಗ ಎಕ್ಸಾಂಪಲ್, ಆಗೋ ಭೀಮನ ಎದೆಯ ನೋಡು ಅಂದಿದ ತಕ್ಷಣ, ಎಲ್ಲೋ ತೋರಿಸೋ ಅಂದಿದ ತಕ್ಷಣ ಈಗೋ ಅವ್ರಿಗೂ ಆನ್ಸರ್ ಮಾಡ್ಕೊಂಡು ತಿರ್ಗಿ ಯು ಹ್ಯಾವ್ ಟು ಕಂಟಿನ್ಯೂ. ದಟ್ ಈಸ್ ಬೀದಿ ನಾಟಕ. ಬೀದಿ ನಾಟಕ ಮಾಡಬೇಕಾದ್ರೆ ಜನಗಳನ್ನ ಸೇರ್ಸೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು. ಸೊ ನಮ್ಮ ಮನೆ ಹತ್ರ ಪ್ರತಿ ಭಾನುವಾರ ಜನಗಳು ಈಗ ಬರ್ತಾ ಇದ್ದಾರೆ ಅಂದರೆ ಐ ರಿಯಲಿ ವ್ಯಾಲ್ಯೂ ದೆಮ್, ಬಿಕಾಸ್ ನಾನು ಆ ಕಷ್ಟ ಐ ಹ್ಯಾವ್ ಗಾನ್ ಥ್ರೂ. ಎಷ್ಟೊಂದು ಜನ ಗಾರೆ ಕೆಲಸ ಮಾಡೋರು ಬರ್ತಾರೆ, ಎಷ್ಟೊಂದು ಜನ ಹೋಟೆಲ್ ಹುಡುಗರು ಬರ್ತಾರೆ, ಆಟೋ ಓಡಿಸೋರು, ಕ್ಯಾಬ್ ಓಡಿಸೋರು, ಇವರೆಲ್ಲ ಬಂದು ಅವ್ರಿಗೆ ಪ್ರತಿ ಸಂಡೇನೂ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲ ಅಂದ್ಬಿಟ್ಟು ನನಗೆ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಗುರು, ನಾನು ನಿಜವಾಗ್ಲೂ ಐ ಹ್ಯಾವ್ ಟು ವ್ಯಾಲ್ಯೂ ದರ್ ಟೈಮ್. ಯಾರೋ ರೇಗಿಸ್ತಾರೆ, ಇನ್ಯಾರೋ ಮಾಡ್ತಾರೆ ಅಂದ್ಬಿಟ್ಟು ಐ ಆಮ್ ನಾಟ್ ದ ಪರ್ಸನ್ ವಿಲ್ ಸ್ಟಾಪ್ ಎವ್ರಿಥಿಂಗ್. ಐ ರಿಯಲಿ ವ್ಯಾಲ್ಯೂ ದೆಮ್. ನಮಗೆ ಅಂತ ಟೈಮ್ ಕೊಡ್ತಾರೆ, ನಮಗಿಂತ ಏನೋ ಬರ್ಕೊಂಬಂದು ಹಾಡ್ತಾರೆ, ನನ್ನ ಡೈಲಾಗ್ ನನಗಿಂತ ಚೆನ್ನಾಗಿ ಹೇಳ್ಬೇಕು ಅಂತ ನಮ್ಮ ಮುಂದೆ ಬಂದು ಹೇಳ್ತಾರೆ ಅಂದಾಗ, ಸೊ ನಥಿಂಗ್ ಬಿಗರ್ ದೆನ್ ದಟ್. ಮತ್ತು ಎಷ್ಟು ಜನದ ಮನೆ ಮುಂದೆ ಹೋಗ್ಬಿಟ್ಟಿದ್ದೆಲ್ಲ ಮಾಡ್ತಾರೆ ಬ್ರೋ, ಆನೆಸ್ಟ್ಲಿ. ಇಲ್ಲ ಅಲ್ವಾ? ಸೊ ಐ ಆಮ್ ರಿಯಲಿ ಲಕ್ಕಿ, ಆನೆಸ್ಟ್ಲಿ. ಕರೆಕ್ಟ್. ಸೊ ಲೈಮ್ ಲೈಟ್ ಮತ್ತು ರೆಕಗ್ನಿಷನ್ ನೆವರ್ ಸಫೋಕೇಟ್ಸ್. ಅದು ಬೇಕು. ನೆವರ್ ಎವರ್. ಐ ಹ್ಯಾವ್ ಸ್ಟ್ರಗಲ್ಡ್ ಫಾರ್ ದಿಸ್. ಐ ಡೋಂಟ್ ವಾಂಟ್ ಟು ಹೈಡ್ ರನ್ನಿಂಗ್ ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹಿಂಗೆಲ್ಲ ಬಚ್ಚಿಟ್ಕೊಂಡೆಲ್ಲ ಜೀವನ ಮಾಡೋಕ್ಕೆ ಇಷ್ಟ. ಲೆಟ್ ಮಿ ಬಿ ರಿಯಲ್, ನಾನು ಹೆಂಗೋ ಹಂಗೆ. ಸರ್, ಅದಕ್ಕೆ ಆ್ಯಡ್ ಆನ್ ಕ್ವಶನ್ ಅಂತ ಕೇಳೋದಾದ್ರೆ, ಅದೇ ನೀವು ಹೇಳಿದ್ರಿ ನಿಮ್ಮ ಅಭಿಮಾನಿಗಳ ಬಗ್ಗೆ, ಅಂದರೆ ಎಷ್ಟು ಜನ ನನ್ನ ಮುಂದೆ ಬಂದು ಈ ಥರ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟ್ ಆ ವೀಡಿಯೋಸೇ ಸಿಕ್ಕಾಬಟ್ಟೆ ಆ್ಯಕ್ಚುಲಿ ತುಂಬ ವೈರಲ್ ಆಗ್ತಾ ಇದೆ ಈಗ ಸದ್ಯಕ್ಕೆ. ಓಡ್ರೋ ಸರ್ಜಾಟ ಅದಿರಬಹುದು. ಅಂದರೆ ದ ವೇ ಯು ಆರ್ ಕಂಡಕ್ಟಿಂಗ್ ಆ ಟೈಮಲ್ಲಿ, ಅಂದರೆ ನೀವು ಅಂದರೆ ಏನು ಪೇಷನ್ಸಿಂದ ಬಹಳ, ಅಂದರೆ ಏನೋ ನನಗೆ ಇವ್ರ ಪಾಪ ಬಂದು ಇಲ್ಲಿ ಮಾಡ್ತಾ ಇದ್ದಾರಲ್ಲ ಅಂತ ಎಲ್ಲೂ ಒಂದು ಕಡೆ ತುಂಬ ಸರಳವಾಗಿ ನೀವು ನಡ್ಕೊಳ್ತಿರೋ ರೀತಿ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಅಪ್ರಿಸಿಯೇಷನನ್ನು ಪಡ್ಕೊಳ್ತಾ ಇದೆ ಆ್ಯಕ್ಚುಲಿ. ಅಂದರೆ ಅವ್ರದ್ದೇ ಆದ ರೀತಿಯಲ್ಲಿ ಫ್ಯಾನ್ಸ್ ಆ್ಯಕ್ಚುಲಿ ಅವ್ರ ಪ್ರೀತಿನ ಹೊರ ಹಾಕ್ತಿರ್ತಾರೆ. ಅದು ಸಾಂಗ್ ಅದು ಚೆನ್ನಾಗಿದೆಯೋ ಬಿಡ್ತೋ ಅದು ಅವರಿಗೆ ಸಂಬಂಧಪಟ್ಟಿದ್ದು, ಅವರವರ ಪರ್ಸೆಪ್ಷನ್ ಅದು. ಬಟ್ ನೀವು ಆ ರೀತಿ ಕಂಡಕ್ಟ್ ಮಾಡ್ಕೊಳ್ಳೋದಾಗ ಪೇಷನ್ಸ್ ತುಂಬ ಕಾಣುತ್ತಲ್ಲಿ. ಇಲ್ಲಿ ಯಾರೋ ರೇಗಿಸ್ತಾ ಇದ್ದಾರೆ, ಇಲ್ಲಿ ಯಾರೋ ಟ್ರೋಲ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಐ ಕ್ಯಾನ್ ಸ್ಟಾಪ್ ಲೈಕ್ ದಿಸ್. ಹಿಂಗೆ ಅಂದರೆ ಬೇಡಮ್ಮ, ಈ ವಾರ ಬೇಡ, ನೆಕ್ಸ್ಟ್ ಮುಂದಿನ ವಾರ ಐ ಕ್ಯಾನ್ ಇಗ್ನೋರ್. ಬಟ್ ಟ್ರಸ್ಟ್ ಮೀ, ನಾನು ಹಂಗೆಲ್ಲ ಮಾಡಲ್ಲ. ನನಗೆ ಟೈಮ್ ಕೊಟ್ಬಿಟ್ಟು ನನಗೇನೋ ಬರೆದಿದ್ದಾರೆ, ಇರಲಿ, ಓಕೆ, ಐ ಹ್ಯಾವ್ ಆಲ್ ದ ಪೇಷನ್ಸ್ ಆನೆಸ್ಟ್ಲಿ. ಬಿಕಾಸ್ ನಂಗೆ ಟೈಮ್ ಕೊಡ್ತಾ ಇದ್ರೆ ಪ್ಲೀಸ್ ಶೋ ಸಮ್ ಲವ್ ಟು ಹೂಮ್ ಯು ಲವ್ ಅನ್ನೋದು ಒಂದು ಇದೆ. ನಾನು ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಗುರು, ಐ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಇವತ್ತೀಗ ರೆಕಗ್ನಿಷನ್ ಎಷ್ಟು ಸಿಕ್ಕಿದ್ರು ಸಾಲಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಒಂದು ಟೈಮಲ್ಲಿ ಅದೇ ನೀವೇ ಹೇಳಿದಾಗ ಈಗ ಬೀದಿ ನಾಟಕಗಳನ್ನು ಮಾಡ್ತಿದ್ರಿ, ಪ್ಲಸ್ ಬ್ಯಾಂಡಲ್ಲಿ ಕೂಡ ಮ್ಯೂಸಿಕ್ ನಾಟಕ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಕರೆಕ್ಟ್, ಗೊತ್ತಿದೆ ನಿಮಗೆ. ಫಸ್ಟ್ ಆಫ್ ಆಲ್ ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಡೆಡಿಕೇಶನ್ ಇರುತ್ತೆ, ಅಷ್ಟು 30-40 ಜನನ ಸೇರಿಸಿ ನೀವು ಬೀದಿ ನಾಟಕ ಮಾಡಬೇಕು ಅಂದರೆ ಅದೇ ಒಂದು ದೊಡ್ಡ ಟಾಸ್ಕು. ಯು ಹ್ಯಾವ್ ಟು ಗೋ ರಿಕ್ವೆಸ್ಟ್ ಬಿ ಆ್ಯಸ್ ಅನ್ ಆ್ಯಕ್ಟರ್. ಅಲ್ಲಿ ಅದರಿಂದ ಏನು ಪಾಠ ಅಂದರೆ, ನಿಮಗೆ ಒಬ್ಬ ಥಿಯೇಟ್ರಿಗೆ ಬರೋನು ಅವ್ರನ್ನ ನೀವು ಎಷ್ಟು ವ್ಯಾಲ್ಯೂ ಮಾಡ್ತೀರಾ ಅನ್ನೋದೊಂದು ಪಾಠ. ನೀವು ಹೋಗಿ ರಿಕ್ವೆಸ್ಟ್ ಮಾಡಿ, ಇಲ್ಲ ಸರ್ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ದಯವಿಟ್ಟು ಬನ್ನಿ ಸರ್, ಒಂದು ಹಾಫ್ ಅನ್ ಅವರ್ ನಿಂತ್ಕೊಂಡು ನೋಡಿ ಸರ್. ಅದು ಆ ಕಷ್ಟ ನಮಗೆ ಗೊತ್ತು. ಈಗ ಬರ್ತಾ ಇದ್ದಾರೆ ಥಿಯೇಟ್ರಿಗೆ ಅಂದಾಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ನನ್ನ ಜನಗಳು ನನ್ನ ಮುಂದೆ ಬರ್ತಾ ಇದ್ದಾರೆ, ನನ್ನನ್ನು ಮೀಟ್ ಮಾಡ್ತಾ ಇದ್ದಾರೆ ಅಂದರೆ ಐ ರಿಯಲಿ ವ್ಯಾಲ್ಯೂ ದೆಮ್. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸಸ್. ಕರೆಕ್ಟ್ ಸರ್. ಈಗ ಅದ್ದೂರಿಯಿಂದ ಹಿಡಿದು ಇಲ್ಲಿ ತನಕ ಅಂದರೆ ಜಾಸ್ತಿ ಡೈಲಾಗ್ ಓರಿಯೆಂಟೆಡ್ ಸಿನಿಮಾಸ್, ಅಂದರೆ ತುಂಬ ಡೈಲಾಗ್ಸ್ ಇರುತ್ತೆ ನಿಮ್ಮದು, ಅಂದರೆ ತುಂಬ ಲೈಕ್ ಅಂದರೆ ಸ್ಟ್ರಾಂಗ್ ಆಗಿರ್ತೀರಾ ಎಲ್ಲ ಸಿನಿಮಾಗಳಲ್ಲೂ. ಆ ಥರ ಡೈಲಾಗ್ಸಲ್ಲಿ ಜಾಸ್ತಿ ಲೈಕ್ ಅಂದರೆ ಅಟ್ರಾಕ್ಟ್ ಮಾಡುವಂತಹ ಸೀನ್ಸ್ ಆ ಥರದೇ ನಾವು ನೋಡಿರೋದು. ಮಾರ್ಟಿನಲ್ಲಿ ಬಹಳ ಕಡಿಮೆ ಇರುತ್ತೆ, ಮಾತೇ ಬಹಳ ಕಡಿಮೆ ಅಂತ ನೀವು ಹೇಳಿದ್ದೀರಾ ಆ್ಯಕ್ಚುಲಿ. ಸೊ ಚೇಂಜ್ ಓವರ್ ಯಾಕೆ? ಸ್ಕ್ರಿಪ್ಟಿಗೆ ಅವಶ್ಯಕತೆ ಇತ್ತಾ ಅಥವಾ ಹೇಗೆ ಅಂತ? ಅದ್ದೂರಿ, ಬಹದ್ದೂರ್, ಭರ್ಜರಿ, ಪೋಕ್ರೋ ಇದರಲ್ಲೆಲ್ಲ ಟಾಕಿಟಿವ್, ತುಂಬ ವೈಬ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ರಿಯಲ್ ಲೈಫಲ್ಲಿ ನಾನು ಹಂಗಲ್ಲ, ನನ್ನ ಮಾತೇನು ಕಮ್ಮಿ. ಬಟ್ ಕ್ಯಾರೆಕ್ಟರ್ಗೋಸ್ಕರ ಅದು ನಾವು ಮಾಡಿದ್ದು. ಈ ಸಿನಿಮಾದಲ್ಲಿ ವೇರ್ ದ ಕ್ಯಾರೆಕ್ಟರ್ ಇಸ್ ವೆರಿ ರಿಸರ್ವ್ಡ್, ತುಂಬ ಡೈನಮಿಕ್ ಕ್ಯಾರೆಕ್ಟ್ರು, ತುಂಬ ಸೆಟಲ್ಡ್ ಆಗಿರ್ತಾನೆ. ಸೊ ಈ ಥರ ಇದ್ದಾಗ ಜಾನ್ರೂ ಬೇರೆ ಇದೆ. ಸೊ
ನಾನು ಆಗಲೇ ಇನಿಷಿಯಲಿ ಹೇಳ್ದಂಗೆ ಡೈರೆಕ್ಟ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದನ್ನು ಫುಲ್ಫಿಲ್ ಮಾಡಿದ್ರೆ ಸಾಕು ಬ್ರೋ. ಆ ಪ್ರೊಸೀಜರಲ್ಲೇ ಇದೆಯೋ ಅಷ್ಟೇ. ಸರ್ ಅದೇ ಅವಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಅಂದರೆ ಬೀದಿ ನಾಟಕದ್ದು ಆ ಒಂದು ಟೈಮಿಂಗ್ಸ್ ಇರ್ಬೋದು, ಪ್ಲಸ್ ಈಗ ನೀವು ಮ್ಯೂಸಿಕ್ ಬ್ಯಾಂಡ್ ಅದರಲ್ಲೆಲ್ಲ ಕೆಲವೊಂದಷ್ಟು ಲೈಕ್ ಕೃಷಿ ಮಾಡಿದ್ರಿ ಚಂದನ್ ಶೆಟ್ಟಿ ಅವ್ರ ಜೊತೆಗೆ, ಆ ಥರದ್ದೆಲ್ಲ. ಸರ್ ಅದೇ ಜನರಲ್ ಆಗಿ ಎಲ್ರಿಗೂ ಥಾಟ್ ಬರೋದು, ಓಕೆ ಅರ್ಜುನ್ ಸರ್ಜಾ ಅವರ ಅಂಕಲ್ ಹೇಗಿದ್ದಾರೆ, ಫಿಲ್ಮ್ ಫ್ಯಾಮಿಲಿ ಈಸಿಯಾಗಿ ಇವರು ಬಂದಿರ್ತಾರೆ ಅಂತ. ಬಟ್ ಕೆಲವೊಂದಷ್ಟು ಹಾರ್ಡ್ಶಿಪ್ಸ್ ಡೆಫಿನೆಟ್ಲಿ ನೀವು ಫೇಸ್ ಮಾಡಿರ್ತೀರ, ಅಷ್ಟು ಈಸಿಯಾಗಂತೂ ಬಂದಿರಲಿಲ್ಲ. ಬಿಕಾಸ್ ನಮಗೆ ಈಗಲೂ ನಾನು ಐ ರಿಮೆಂಬರ್ ವಾಯುಪುತ್ರ ಲೈಕ್ ಚಿರಂಜೀವಿ ಸರ್ನ ಲೈಕ್ ಅರ್ಜುನ್ ಸರ್ಜಾ ಸರ್ ಇಂಟ್ರೊಡ್ಯೂಸ್ ಮಾಡಿದಾಗ ಅವ್ರ ಜೊತೆಗಿದ್ರು, ಆ ಥರದ್ದೆಲ್ಲ. ನೀವು ನಿಮ್ಮಷ್ಟಾಗಿ ನೀವೇ ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮ್ಮದೇ ಆದಂತಹ ನಿಚ್ ಅಂತ ಅರ್ಜುನ್ ಸರ್ಜಾ ಸರ್ ಹೇಳಿದರು ಮೊನ್ನೆ ಇವೆಂಟಲ್ಲಿ. ಸೊ ಹೆಂಗಿತ್ತು ಸರ್ ಆ ಜರ್ನಿ ನೆನೆಸ್ಕೊಳ್ಳೋವಾಗ? ಏನು ಚಿಕ್ಕ ವಯಸ್ಸಿಂದನೂ ನಾನು ಶೂಟಿಂಗ್ಗಳಿಗೆ ಹೋಗ್ತಾಯಿದ್ದೆ. ಅಂಕಲ್ದು ತಮಿಳ್ನಾಡಲ್ಲಿ ಅಂಕಲ್ದು ಶೂಟಿಂಗ್ ಇದ್ದಾಗೆಲ್ಲ ಹೋಗ್ತಾಯಿದ್ದೆ. ಇನ್ಫ್ಯಾಕ್ಟ್ ತುತ್ತಮುತ್ತ ಅಂತ ಮಾಡಿದ್ರು, ಕಿಶೋರ್ ಅಂಕಲ್ ಡೈರೆಕ್ಟ್ರು, ನಮ್ಮ ಓನ್ ಬ್ಯಾನರು ತುತ್ತಮುತ್ತ. ಸೊ ಆ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಾನಿದ್ದೆ, ನೋಡ್ಕೊತಾ ಇದ್ದೆ ಹಿಂಗೆ ಇದು ಏನು ಯಾಕೆ ಮಾಡಿದ್ದೆ ಮಾಡ್ತಾರೆ ಈ ಥರ ಪ್ರಶ್ನೆಗಳೆಲ್ಲ ಎತ್ತಿತ್ತು. ವಾಯುಪುತ್ರಲ್ಲಿ ಅರ್ಧ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದೆ, ಅದು ನಮ್ಮ ಓನ್ ಬ್ಯಾನರೇ, ಅದಕ್ಕೂ ಕಿಶೋರ್ ಅಂಕಲ್ ಡೈರೆಕ್ಟ್ರು. ಆಫ್ ಸ್ಕ್ರೀನಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ದೆ. ಮತ್ತು ಸುಂದರನಾಥ್ ಸುವರ್ಣ ಅವರು ದಿವಂಗತರು ಇವಾಗ, ನಮ್ಮ ಬೆಸ್ಟ್ ಕ್ಯಾಮ್ರಾಮನ್, ನಿಮ್ಗೆ ಗೊತ್ತಿರುತ್ತೆ. ಸೊ ಅವರು ನಾನು ನೋಡಿ, ಇಲ್ಲ ನೀನು ಅಭಿನಯ ತರಂಗಕ್ಕೆ ಸೇರ್ಕೋ, ನಾನು ಹೇಳ್ತೀನಿ ಎಸ್ ಮೂರ್ತಿ ಅವ್ರ ಹತ್ರ ಮಾತಾಡ್ತೀನಿ ಅಂತ. ಹಿ ವಾಸ್ ದ ಒನ್ ಹೂ ಕನ್ವಿನ್ಸ್ಡ್ ಎವ್ರಿಬಡಿ, ಇಲ್ಲ ಅವನು ಆ್ಯಕ್ಟರ್ ಆಗ್ತಾನೆ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇದು. ಅಭಿನಯ ತರಂಗ ಆಯಿತು, ಅದಾದಮೇಲೆ ತುಂಬ ಆಡಿಷನ್ಸ್ಗೆ ಹೋಗಿದ್ದೆ, ತುಂಬ ಸರಿ ರಿಜೆಕ್ಟ್ ಆಗಿದೆ. ಎಷ್ಟೊಂದು ಸಿನಿಮಾ ನಾನು ಮಾಡಬೇಕಾಗಿದ್ದ ಸಿನಿಮಾಲ ನಾವು ರಿಜೆಕ್ಟ್ ಆಗಿ ಆ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ ಈಗ. ಅದ್ದೂರಿಗಿಂತ ಮುಂಚೆ ಅದ್ದೂರಿಗೂ ಬೀದಿ ನಾಟಕ ಮಾಡಿ ತಿರ್ಗಾ ಸಂಜೆ ಯಾವುದೋ ಡೈರೆಕ್ಟ್ರು ಬರ್ತಾಯಿದ್ದಾರೆ, ಅದನ್ನು ಸ್ಟೇಜ್ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಎಸ್ ಮೂರ್ತಿ ಸರ್ ಮತ್ತು ಗೌರಿ ಮ್ಯಾಮ್. ಬಂದು ಅದನ್ನು ತಿರ್ಗಾ ಪರ್ಫಾರ್ಮ್ ಮಾಡಬೇಕಾದ್ರೆ ಎ ಪಿ ಅರ್ಜುನ್ ಅವ್ರು ಬಂದಿದ್ರು. ಬಂದು ಚೆನ್ನಾಗಿ ಮಾಡ್ತೀಯ ನೀನು, ಬಂದ್ಬಿಡು ಆಡಿಷನ್ಗೆ ಅಂದರೆ, ನನಗೆ ಎಲ್ಲರೂ ಬಂದಿದ್ದೀನಿ ಹೇಳ್ಬಿಟ್ಟು ಹೋಗ್ತಾರೆ. ಸರಿ ಬರೋಣ ಬಿಡಿ ಸಾರು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಟ್ರೈ ಮಾಡಿದ್ದಿತ್ತು. ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಆಡಿಷನ್ಸ್ಗೆ ಹೋಗಿ ರಿಜೆಕ್ಟ್ ಆಗಿದ್ದು ಉಂಟು. ಬಟ್ ಇದು ಸರ್ ಮೇನ್ ಸಿನಿಮಾಗೆ ನೀವು ಆಡಿಷನ್ ಕೊಡ್ತಿದ್ದು, ಸೀರಿಯಲ್ ಆ ಥರ ಬೇರೆ ಏನೋ ಟ್ರೈ ಮಾಡ್ತಿರ್ಲಿಲ್ಲ? ಇಲ್ಲ, ಎಲ್ಲರಿಗೂ ಸೀರಿಯಲ್ಗೂ ಎಲ್ಲದಕ್ಕೂ ಕೊಟ್ಟಿದ್ದು. ಇಲ್ಲ, ನಾನು ಫೋಕಸ್ ಮಾಡ್ತಾ ಇದ್ದಿದ್ದು ಸಿನಿಮಾಗೆ, ಸೀರಿಯಲ್ಗೆಲ್ಲ ಏನೂ ಮಾಡಿಲ್ಲ. ಬಟ್ ನನಗೆ ಚಾನ್ಸ್ ಸಿಕ್ಕಿದ್ದಿದ್ರೆ 100% ಮಾಡ್ತಾ ಇದ್ದೆ. ಬಿಕಾಸ್ ನನಗೆ ಗುರು ನನಗೆ ಬ್ರೋ, ಇಫ್ ಯು ಹ್ಯಾವ್ ಟ್ಯಾಲೆಂಟ್ ಗುರುತು ಹಿಡಿತಾರೆ, ಇಲ್ಲಾಂದರೆ ಲೆಟ್ ಅಸ್ ನಾಟ್ ಬಾದರ್ ಎನಿಬಡಿ ಅನ್ನೋದು ಫೀಲ್ ಇತ್ತು. ಅದಾದಮೇಲೆ ಎ ಪಿ ಅರ್ಜುನ್ ಅವ್ರನ್ನ ಮೀಟ್ ಮಾಡಿದೆ. ಅದಾದಮೇಲೆ ತುಂಬ ಜನ ಆಡಿಷನ್ಸಿಗೆ ಬಂದಿದ್ರು, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಕೊನೆಗೆ ಒಂದು 4-5 ಜನ ಇದ್ದಾಗ ನಾನು ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಓಕೆ, ಒಂದೇ ಒಂದು ಸರಿ ಕತೆ ಅಂಕಲ್ಗೆ ಹೇಳ್ಬೇಕು ಅಂದ್ರೆ, ಅಂಕಲ್ ಯಾರು ಅಂದರು, ಹಿಂಗೆ ಅರ್ಜುನ್ ಸರ್ಜಾ ಅಂತೆ. ಹೌದಾ, ಮತ್ತು ಹೇಳೋಕ್ಕಿಲ್ಲ ಮುಂಚೆನೇ ಅಂದರು. ಅದಾದಮೇಲೆ ಎಸ್ ಮೂರ್ತಿ ಸರ್ ಫೋನ್ ಮಾಡಿ, ನೀವಾದರೂ ಹೇಳ್ಬೇಕಲ್ಲ ಅಂದಾಗ, ಇಲ್ಲ ಅವರೆಲ್ಲ ಹೇಳ್ಬೇಡ ಅಂತ ಹೇಳಿದರು ಅಂತ ಹೇಳಿ, ಅದಾದ್ಮೇಲೆ ಒಂದು ಸರಿ ಮೀಟ್ ಮಾಡಿ, ಸೊ ಹಂಗೆ ಸ್ಟಾರ್ಟ್ ಆಗಿದ್ದಿದೆ ಅದ್ದೂರಿ. ಅದ್ದೂರಿ ನನಗೆ ನಮ್ಮ ಅಣ್ಣನ ಬ್ಯಾಕ್ ಬೋನ್ ಆಗಿದ್ದಿದ್ದು ಆನೆಸ್ಟ್ಲಿ. ಅದ್ದೂರಿ ಚೆನ್ನಾಗಿದೆ ಕತೆ, ಎ ಪಿ ಅರ್ಜುನ್ ಅವ್ರದ್ದು ಕತೆ ಚೆನ್ನಾಗಿದೆ ಅಂತ ಇನ್ಸಿಸ್ಟ್ ಮಾಡಿ, ಟೀಮೆಲ್ಲ ಚೆನ್ನಾಗಿದೆ ಅಂತ ಇನ್ಸಿಸ್ಟ್ ಮಾಡಿ, ನಿನ್ನ ಕೈಲಿ ಆಗತ್ತೆ ಕಣೋ ಅಂತ ನನಗೆ ಹುರಿದುಂಬಿಸಿದ್ದೆ ನಮ್ಮ ಅಣ್ಣ. ಇನ್ನು ಎಷ್ಟು ದಿವಸ ಬೀದಿ ನಾಟಕ ಮಾಡ್ಕೊಂಡು ಹಿಂಗೇ ಇರ್ತೀವಿ, ಮಾಡಯ ನೀನು ಅಂತ. ಆದ್ರೂ ಗುರು ಅಂತೆಲ್ಲ ರೇಗಿಸ್ತಾ ಇದ್ದೆ. ದೋಸ್ ವರ್ ದ ಡೇಸ್ ಗಾನ್. ಸರ್ ಧ್ರುವ ಸರ್ಜಾ ಅವರು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಯಾವಾಗಲೂ, ಅಂದರೆ ನೀವೇ ಹೇಳಿದಾಗೆ ರಿಯಲ್ ಲೈಫಲ್ಲಿ ಜಾಸ್ತಿ ಮಾತಾಡಲ್ಲ. ನಮಗೂ ಮಾತಾಡ್ಸೋದು ಕಷ್ಟ ಆ್ಯಕ್ಚುಲಿ, ಏನು ಕೇಳ್ಬೋದು ಧ್ರುವ ಸರ್ಜಾ ಅವ್ರನ್ನ ಆ ಥರದ್ದೆಲ್ಲ. ಸೊ ನಿಮಗೆ ಸೆಟ್ ಬ್ಯಾಕ್ ಅಂತ ಏನಾದರೂ ಲೈಫಲ್ಲಿ ಆಗುವಾಗ ಅದಕ್ಕೆ ಹೆಂಗೆ ಧ್ರುವ ಸರ್ಜಾ ಅವ್ರು ರಿಯಾಕ್ಟ್ ಮಾಡ್ತಾರೆ? ಅಂದರೆ ಯು ಮೇಕ್ ಪೀಸ್ ವಿತ್ ವಾಟ್ ಎವರ್ ದಟ್ಸ್ ಹ್ಯಾಪನಿಂಗ್, ಅಥವಾ ಹೇಗೆ? ಇನ್ ದ ಸೆನ್ಸ್ ದೇರ್ ಆರ್ ಸೋ ಮೆನಿ ವೇಸ್. ಎಸ್ ಸರ್. ಇನ್ ದ ಸೆನ್ಸ್ ಯಾವ ಸೆನ್ಸಲ್ಲಿ ಕೇಳೋದು? ಎಲ್ಲ ಥರನೂ ಸರ್. ನಿಮಗೆ ಬೇಜಾರಾಗೋ ಥರ ಏನೋ ಒಂದು ಸಂಭವಿಸ್ತು ಘಟನೆ, ಅವಾಗ ಹೆಂಗೆ ಅದನ್ನು ನೀವು ಹ್ಯಾಂಡಲ್ ಮಾಡ್ತೀರಾ? ಯೂಶಲಿ ಕೋಪ ಜಾಸ್ತಿ ಬರುತ್ತೆ. ಓಕೆ. ಅಂದರೆ ಹೆಂಗೆ ಸರ್, ನಿಮ್ಮ ಅರ್ಜುನ್ ಸಕ್ಸೇನಾ ಥರ ಕೋಪನಾ ಅಥವಾ ಯಾವ ಥರ? ಇಲ್ಲ, ನೀವು ರಿಯಲ್ ಲೈಫ್ ಯೂಶಲಿ ಏಜ್ ಅಲ್ಲ ಬ್ರೋ, 32-33 ಇಯರ್ಸ್ಗೆಲ್ಲ ಹೆಂಗಿರುತ್ತೆ ಕೋಪ ನಮಗೆ ಗೊತ್ತು. ಸೊ ಇಮ್ಮಿಡಿಯೇಟಾಗಿ ಐ ಟ್ರಿಗರ್.
ಬಟ್ ಐ ಥಿಂಕ್ ಐ ಆಮ್ ಕಂಪೋಸ್ಡ್ ಆಸ್ ವೆಲ್ ಬಿಕಾಸ್ ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಅಲ್ವಾ. ಓಕೆ, ಒಂದು ಸ್ವಲ್ಪ ಟೈಮ್ ಕೊಡೋಣ, ಕೋಪದಲ್ಲಿ ರಿಯಾಕ್ಟ್ ಮಾಡೋದು ಬೇಡ ಅಂತ. ಅಂಟಿಲ್ ಅನ್ಲೆಸ್ ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಬರುತ್ತೆ ಅಂದಾದ್ಮೇಲೆ ಅದು ಯಾರೇ ಆದ್ರೂ ಐ ಡೋಂಟ್ ಕೇರ್ ಹೂ ಎವರ್ ಇಟ್ ಈಸ್, ಟ್ರಸ್ಟ್ ಮೀ. ಬಟ್ ಅಲ್ಲಿವರೆಗೂ ಐ ಟೇಕ್ ಅ ಪಾಸ್. ಓಕೆ, ಏನೋ ಇರ್ಬೋದು, ಓಕೆ ಇದೇನೋ ಒಂದು ಟೈಮ್ ಕೊಡೋಣ ಅನ್ನೋದು ಒಂದಿರುತ್ತೆ. ನಿಮ್ಗಳು ಹೆಂಗೆ ಬ್ರೋ, ನಾನು ಏನು ಸಪ್ರೇಟಲ್ಲ ಏನು, ಅದನ್ನು ಇಮ್ಮಿಡಿಯೇಟಾಗಿ ಒಬ್ಬರು ರಿಯಾಕ್ಟ್ ಮಾಡ್ತಾರೆ, ಇನ್ನು ಕೆಲವರು ಟೈಮ್ ಕೊಟ್ಟು ಆಮೇಲೆ ರಿಯಾಕ್ಟ್ ಮಾಡ್ತಾರೆ. ಐ ಥಿಂಕ್ ಫಸ್ಟು ನಾನು ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೈತೆ, ಈಗ ಟೈಮ್ ತೊಗೊಂಡು ಬಟ್ ರಿಯಾಕ್ಟ್ ಅಂತೂ ಮಾಡೇ ಮಾಡ್ತೀನಿ. ಸರ್, ಈಗ ನೆಕ್ಸ್ಟು ಮಾರ್ಟಿನಲ್ಲಿ ಬರುವಂಥದ್ದು ಆ್ಯಕ್ಚುಲಿ ಲವ್ ರೊಮ್ಯಾಂಟಿಕ್ ಸಾಂಗ್ಸ್ ಅಂತ ಹೇಳಿದ್ರಿ. ಸೊ ಇಬ್ಬರು ಹೀರೋಯಿನ್ಸ್ ಇರ್ತಾರೆ ಆ್ಯಕ್ಚುಲಿ, ಅಂದರೆ ನೀವು ಡ್ಯುಯೆಟ್ ಹಾಡೋದು ಒಬ್ಬರೇ ಹೀರೋಯಿನ್ ಜೊತೆಗೆ ಸರ್ ನನಗೆ ಬೇಜಾರಿಲ್ಲ ಸರ್, ಅಂದರೆ ಹಿಂಗೆ ಅವ್ರ ಜೊತೆಗೆ ಇಬ್ಬರ ಜೊತೆಗೂ ಸಾಂಗ್ಸ್ ಇರುತ್ತೆ ಅಥವಾ ಯಾವ ರೀತಿ ಇಬ್ಬರ ಜೊತೆಗೂ ಇದೆ, ಇಬ್ಬರ ಜೊತೆಗೂ ಇದೆ, ಲವ್ ಸಾಂಗ್ಸ್ ಇದೆ, ಲವ್ ಸ್ಟೋರಿನೂ ಇದೆ. ಇದು ಬರೀ ಆ್ಯಕ್ಷನ್ ಬಿಸ್ನೆಸ್ಗೋಸ್ಕರ ಮಾಡಿದ್ದಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಲವ್ ಸಾಂಗ್ಸ್ ಎಲ್ಲ ರಿವೀಲ್ ಮಾಡ್ತಾ ಹೋಗ್ತೀವಿ. ಅದೇ, ಯಾಕಂದ್ರೆ ನಾವು ಬರೀ ಒಂದು ಮುಖ ಮಾತ್ರ ನೋಡ್ತಾ ಇದೀವಿ ಆಕ್ಚುಲಿ ಮಾರ್ಟಿನಲ್ಲಿ ಹೀರೋದು. ಬೇರೆ ತರ ಈ ರೊಮ್ಯಾಂಟಿಕ್ ಸೈಡ್ ಯಾವ ತರ ಇರುತ್ತೆ, ಹೀರೋಯಿನ್ಸ್ ಎಲ್ಲ ತೋರಿಸ್ಬೇಕು ಅಂತ. ಹೀರೋನ ನೋಡಿ ಬೇಜಾರಾಗಿದೆ, ಹೀರೋಯಿನ್ ನೋಡ್ಬೇಕು, ಹೀರೋ ಜೊತೆ ಹೀರೋಯಿನ್ ಹೆಂಗಿರ್ತಾರೆ ಅಂತ ನೋಡ್ಬೇಕು. ಇಲ್ಲ ಬ್ರೋ, ನೆಕ್ಸ್ಟ್ ಲವ್ ಸಾಂಗ್ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಲವ್ ಸಾಂಗ್ ಇಲ್ಲಾಂದ್ರೆ ಇಂಟ್ರೊಡಕ್ಷನ್ ಸಾಂಗ್, ಒಟ್ಟಲ್ಲಿ ಸಾಂಗ್. ಕರೆಕ್ಟ್ ಸರ್. ಇನ್ನು ಸತ್ಯ ಹೆಗಡೆ ಸರ್ ಆ್ಯಕ್ಚುಲಿ ಸಿನಿಮಾಟೋಗ್ರಫಿ ಅಂದರೆ ಅವ್ರ ಲೈಫಲ್ಲೂ ಅಂದರೆ ಅವ್ರ ಕರಿಯರಲ್ಲೂ ಕೂಡ ಒನ್ ಆಫ್ ದ ಲೈಕ್ ಅಂದರೆ ಬೆಸ್ಟ್ ವರ್ಕ್ ಅಂತಲೇ ಹೇಳ್ಬೋದು. ಇದನ್ನು ಅವ್ರು ಮಾಡೋದೆಲ್ಲ ಬೆಸ್ಟೇ, ಇದು ಕೂಡ ಒನ್ ಆಫ್ ದ ಬೆಸ್ಟ್ ಆಬ್ವಿಯಸ್ಲಿ. ಸೊ ಅವರದ್ದು ಲೈಕ್ ಅವ್ರ ಜೊತೆ ವರ್ಕ್ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ. ಸತ್ಯ ಹೆಗಡೆ ಸರ್ ಜೊತೆ ನಂದು ಆ್ಯಕ್ಚುಲಿ 2ನೇ ಸಿನಿಮಾ. ಓಕೆ, ಫಸ್ಟ್ ಅದ್ದೂರಿಯಲ್ಲಿ ಇಂಟ್ರೊಡಕ್ಷನ್ ತೆಗ್ದಿದ್ದಲ್ಲ ಅದೇ, ಬಟ್ ಪ್ಯಾಚ್ ವರ್ಕ್ ಅಂತ ಬಂದಿದ್ರು. ಈ ಸಿನಿಮಾ ಫುಲ್ ಫ್ಲಾಜ್ಡ್ ಆಗಿ ಈ ಸಿನಿಮಾ ಮಾರ್ಟಿನ್ ಸಿನಿಮಾ ಮಾಡ್ತಾರೆ ಸತ್ಯ ಹೆಗಡೆ ಸರ್. ಅಫ್ಕೋರ್ಸ್ ಟಾಪ್ ಟೆಕ್ನಿಷಿಯನ್, ಒಂಚೂರು ಫೋಕಸ್ ಆ ಕಡೆ ಈ ಕಡೆ ಹೋಗಲ್ಲ, ಮತ್ತು ಕಥೆಯಲ್ಲಿ ಇನ್ವಾಲ್ವ್ ಆಗಿ ಡೈರೆಕ್ಟ್ ಮಾಡ್ತಾರೆ. ಅಂದರೆ ಶಾರ್ಟ್ ಕಂಪೋಸ್ ಆಗಲಿ ಏನೇ ಆಗಲಿ, ಈಸ್ ವೆರಿ ಪ್ರೊಫೆಷ್ನಲ್. ಅವ್ರ ಜೊತೆ ಇದ್ದೀವಿ ಅಂದಾಗ ನಾವು ತುಂಬ ಯೋಚನೆ ಮಾಡೋದೇ ಬೇಡ, ಔಟ್ಪುಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಆ ಕಣ್ಣು ಚೆನ್ನಾಗಿದೆ. ಸೊ ಇವಾಗ ಥಿಯೇಟ್ರಿಗೆ ಬಂದರೆ ಕಣ್ಣು ಕಿವಿ ಎರಡೂ ಚೆನ್ನಾಗಿದ್ರೆ, ಅಂದರೆ ಕಣ್ಣು ಅಂದರೆ ಕ್ಯಾಮ್ರಾಮನ್ನು, ಕಿವಿ ಅಂದರೆ ರೆಕಾರ್ಡಿಂಗು, ಸೌಂಡು, ಕಂಪೋಸಿಂಗ್, ಮ್ಯೂಸಿಕ್ಕು, ಸಾಂಗ್ಸು, ಇದೆಲ್ಲ ಸೌಂಡ್ ಲೆಕ್ಕ. ಸೊ ಕಣ್ಣು ಕಿವಿ ಕರೆಕ್ಟಾಗಿರಬೇಕು ಅಂತ ನಾವು ಅಂದ್ಕೊತೀವಿ. ಸೊ ಕಣ್ಣು ಎಕ್ಸ್ಟ್ರಾಡಿನರಿ ಸಿಕ್ಕಿದೆ, ಕಿವಿನೂ ಅಷ್ಟೇ. ರವಿ ಬಸೂರ್ ಅವರು, ಮಣಿ ಶರ್ಮಾ ಅವರು ಎಕ್ಸ್ಟ್ರಾಡಿನರಿ ಇದೆ. ಮತ್ತು ಮೋಹನ್ ಬಿಕ್ಕೇರ್ ಅವರು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಸೆಟ್ ಹಾಕಿದ್ದಾರೆ. ಸೆಟ್ ಅಂತಲೇ ಫೀಲ್ ಆಗಲ್ಲ ನಿಮಗೆ. ನಾವು ಇವಾಗ ಟೀಸರು ಟ್ರೈಲರಲ್ಲೆಲ್ಲ ಜೈಲ್ ಎಪಿಸೋಡ್ ತೋರಿಸಿದ್ದೀವಲ್ಲ, ಅದು 20-22 ಎಕರೆಯಲ್ಲಿ ಹಾಕಿದ್ದಿದ್ದು ಸೆಟ್ ಅಂತಲೇ ಅನ್ಸಲ್ವ, ನಿಜವಾಗ್ಲೂ ಜೈಲ್ ಆ ಥರನೇ ಇತ್ತು. ಈ ಥರ ಸಾಕಷ್ಟು ಸೆಟ್ಗಳು ಹಾಕಿದ್ದಾರೆ. ನಮ್ಮ ಎಡಿಟರ್ ಬಂದು ಅಗೇನ್ ಸೀನಿಯರ್ ಎಡಿಟರ್ ಪ್ರಕಾಶ್ ಸರ್, ಮತ್ತು ಪ್ರವೀಣ್ ಅಂತ ಮಾಡಿದ್ದಾರೆ, ಟೀಸರು ಟ್ರೈಲರೆಲ್ಲ ಅವ್ರು ಮಾಡಿದ್ದಾರೆ, ಮತ್ತು ಮಹೇಶ್ ಅಂತ ಮಾಡಿದ್ದಾರೆ. ಸೊ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಸತ್ಯ ಹೆಗಡೆ ಸರ್ ಬಗ್ಗೆ ಹೇಳಬೇಕು, ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ, ಕತೆಗೆ ಏನು ಬೇಕೋ ಅದನ್ನು 100% ಅದನ್ನು ಕನ್ಸೀವ್ ಮಾಡಿಕೊಡ್ತಾರೆ. ಓಕೆ ಸರ್, ಈಗ ಮಾರ್ಟಿನ್ ಸಿನಿಮಾದಲ್ಲಿ ಅಫ್ಕೋರ್ಸ್ ತುಂಬ ಹೈಲೈಟಿಂಗ್ ಎಲಿಮೆಂಟ್ಸು, ಕೆಲವೊಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತೂ ಇದ್ದೇ ಇರುತ್ತೆ. ಮತ್ತು ನೀವೇ ಹೇಳಿದಾಗೆ ಡೈರೆಕ್ಟ್ ಕಥೆಗೆ ಜಂಪ್ ಆಗ್ತೀವಿ, ಎಲ್ಲ ಇಂಟ್ರೋ ಸಾಂಗ್, ಇಂಟ್ರೋ ಡ್ಯಾನ್ಸ್ ಆ ಥರದಲ್ಲಿ ಏನು ಇರಲ್ಲ ಅಂತ ಹೇಳಿದ್ರಿ ನೀವು. ಬಟ್ ಅಂದರೆ ಯಾವ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅಂದರೆ ನಿಮಗೆ ನಾನು ಇಲ್ಲಿ ತನಕ ಒಂದು ಇಂಡಿಯನ್ ಸ್ಕ್ರೀನ್ ಮೇಲೆ ಈ ಥರದ್ದು ನೋಡಲಿಲ್ಲ ಅನ್ನೋ ಥರ ಅನಿಸೋ ಥರ ಬರುತ್ತೆ ಸಿನಿಮಾದಲ್ಲಿ? ನಾನೇನೆ ಮೈಂಡು ಸೆಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಹೇಳ್ದಂಗೆ ಸಿನಿಮಾ ಓಪನ್ ಆಗಿದ ತಕ್ಷಣ ಒಬ್ಬ ಹೀರೋ ಬಗ್ಗೆ ನರೇಟ್ ಮಾಡಿ, ಹೀರೋ ದಿನಚರಿ ಇದು ಅಥವಾ ಹೀರೋ ಒಂದು ಕ್ಯಾರೆಕ್ಟರ್ ಇದು ಅಂತ ಏನು ವಾಯ್ಸ್ ಇಲ್ಲದೆ, ಮತ್ತು ಸಿನಿಮಾ ಓಪನ್ ಆಗಿದ ತಕ್ಷಣ ಹೀರೋ ಇಂಟ್ರೊಡಕ್ಷನ್ ತೋರಿಸಿ, ಅವ್ರದ್ದು ಇಂಟ್ರೊಡಕ್ಷನ್ ಸಾಂಗು, ಫೈಟು, ಆ ಪ್ಯಾಟ್ರನ್ ಅಲ್ಲದೆ ಫಸ್ಟು ಫ್ರೇಮಿಂದನೇ ನಿಮ್ಮ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಸ್ಕ್ರೀನ್ ಪ್ಲೇನೇ ಹೀರೋ ಈ ಸಿನಿಮಾದಲ್ಲಿ. ಅವ್ರುಗಳು ಹೇಳಬೇಕು ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅಂತ. ವಿ ಹ್ಯಾವ್ ಗಿವನ್ ಅವರ್ 100%. ಸರ್, ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರ ಕ್ಯಾಮಿಯೋ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ?
ಮಾಡಿ ಬ್ರೋ, ಬಟ್ ಮಾಡಿದಿರೋ ಇಲ್ವೋ ಅನ್ನೋದು ನಿಮ್ಗೆ ಥಿಯೇಟ್ರಲ್ಲೇ ಗೊತ್ತು. ಓಕೆ. ನೀವು ಎಕ್ಸ್ಪೆಕ್ಟ್ ಯಾಕೆ ಮಾಡಬೇಡ ಅಂತ ನಾನು ಯಾಕೆ ಹೇಳಿ. ಸೊ ಇನ್ನು ವೈಭವಿ ಶಾಂಡಿಲ್ಯ ಮತ್ತು ಲೈಕ್ ಅನ್ವೇಷಿ ಜೈನ್ ಅಂದರೆ ಅವರಿಬ್ಬರನ್ನ ಹೊರತುಪಡಿಸಿ ಮೇಲೆ ಇಲ್ಲ ಸರ್, ಅವರಿಬ್ಬರನ್ನು ಹೊರತುಪಡಿಸಿ ಕನ್ನಡದವರು ಅಂದರೆ ಯಾರು ಹೀರೋಯಿನ್ಸ್ ಯಾಕೆ ಅಂದರೆ ಸೂಟಬಲ್ ಆಗ್ತಿರ್ಲಿಲ್ವ ಅಂತನಾ ಹೇಗೆ ಅಂತ ಅವರಿಬ್ಬರ ಸೆಲೆಕ್ಷನ್ ಹೇಗಾಯ್ತು? AP ಅರ್ಜುನ್ ಅವ್ರ ನಂಬರ್ ಇದ್ರೆ ಫೋನ್ ಮಾಡಿ. ಇದೆ ಇಲ್ಲ, ಈ ಕ್ಯಾರೆಕ್ಟರ್ಗೆ ಆ ಥರನೇ ಬೇಕು ಅಂತ ಅವರು ಅಂದ್ಕೊಳ್ತಿತ್ತು. ಲವ್ ಯಾವ ಸ್ಟೇಟಲ್ಲಿ ನಡೆಯುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೀವು ನೋಡಿ ಬರೋ ಸಿನಿಮಾ ನೋಡಿ ಯಾವ ಸ್ಟೇಟಲ್ಲಿ ನಡೆಯುತ್ತೆ ಅಂತ. ಎಸ್ ಸರ್. ಇನ್ನು ಅರ್ಜುನ್ ಸರ್ಜಾ ಸರ್ ಅವರ ಫಿಟ್ನೆಸ್ ಬಗ್ಗೆ ಮತ್ತು ಇಂಡಿಯನ್ ಇಂಡಸ್ಟ್ರಿಗೆ ಒಂದು ರೀತಿ ಅವರು ಕೀರ್ತಿ ಕಳಶ ಅಂತಲೇ ಡೆಫಿನೆಟಾಗಿ ಹೇಳ್ಬೋದು. ಅವ್ರು ಮಾಡಿರುವಂಥ ಕೃಷಿ ತುಂಬ ಜನಕ್ಕೆ ಇನ್ಸ್ಪೈರ್ ಆಗಿದೆ. ಅಫ್ಕೋರ್ಸ್ ಅವ್ರ ಸಿನಿಮಾಗಳನ್ನು ನಾನಂತೂ ಐ ಆಮ್ ಫ್ಯಾನ್ ಆಫ್ ಅರ್ಜುನ್ ಸರ್ಜಾ ಸರ್, ಅದರಲ್ಲೇನು ಡೌಟೇ ಇಲ್ಲ. ಸರ್ ಫಿಟ್ನೆಸ್ ಅಂತ ಬರುವಾಗ, ನಿಮ್ಮ ಫಿಟ್ನೆಸ್ ಜರ್ನಿ ಅಂತ ಬರುವಾಗ ಅವ್ರು ಎಷ್ಟು ಮಟ್ಟಿಗೆ ಇನ್ಸ್ಪಿರೇಷನ್ ನಿಮಗೆ? ಅಥವಾ ಸಮಥಿಂಗ್ ಅಂದರೆ ಈಗ ಅಷ್ಟು ಏಜಲ್ಲೂ ಕೂಡ ಅವರು ಲೈಕ್ ಈಸ್ ಇನ್ ಶೇಪ್, ಪರ್ಫೆಕ್ಟ್ ಶೇಪ್ ಈಗಲೂ ಕೂಡ. ನಿಮಗೆ ಅದು ಎಷ್ಟರ ಮಟ್ಟಿಗೆ ಲೈಕ್ ಅಂದರೆ ಏನು ಅನ್ಸುತ್ತೆ? ಅವರೇ ಇನ್ಸ್ಪಿರೇಷನು. ಹೌದು. ನಮ್ಮ ತಂದೆ ಬೇಸಿಕಲಿ ಗರಡಿ ಮನೆ. ನಮ್ಮ ತಂದೆ ಪೈಲ್ವಾನು. ಅದಾದಮೇಲೆ ನಮ್ಮ ಮನೇಲಿ ಎಲ್ಲರೂ ಹಂಗೇನೆ. ನಮ್ಮ ಅಂಕಲು ಕಿಶೋರ್ ಅಂಕಲು ಸಖತ್ ಟಫ್ ಆಗಿದ್ರು. ಮತ್ತು ಅರ್ಜುನ್ ಅಂಕಲು ನಿಮ್ಗೆ ಗೊತ್ತು ಎಷ್ಟು ಫಿಟ್ ಆಗಿದ್ರು. ಅದಾದಮೇಲೆ ನಮ್ಮ ಅಣ್ಣ ಸ್ಟಾರ್ಟೆಡ್ ಜಿಮ್ಮು. ಹೌದು. ಸೊ ನಾನು ನಮ್ಮ ಅಣ್ಣನಿಂದ ನೋಡಿ ನಮ್ಮ ಅಣ್ಣ ಹೋಗ್ತಾಯಿದ್ದೆ, ನಾನು ಹೋಗ್ತೀನಿ ಅಂತ ಹಂಗೆ ಸ್ಟಾರ್ಟ್ ಮಾಡಿದ್ದಿತ್ತು. ಬಟ್ ನಮ್ಮ ತಾತನೂ ಅಷ್ಟೇ ಗರಡಿ ಮನೆ. ಸೊ ನಮಗೆ ಎಲ್ಲ ಅವ್ರುಗಳು ಜೀನು ಮತ್ತು ಅವ್ರುಗಳೇ ಇನ್ಸ್ಪಿರೇಷನು. ಮತ್ತು ಒಂಥರ ರುಟೀನ್ ಥರ ಆಗಿರೋದು. ಸೊ ಮಧ್ಯಾಹ್ನ ಆದರೆ ಹಿಂಗೆ ವರ್ಕೌಟ್ ಮಾಡಬೇಕು, ಬೆಳಗ್ಗೆ ಆದರೆ ಜಿಮ್ಗೆ ಹೋಗ್ತಾರೆ, ಮನೇಲಿ ಯಾರಾನ ಅಂದಾಗ ಆ ವೈಬ್ರೇಷನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಯಾರನೋ ಒಬ್ಬರು ಕರೆಕ್ಟ್ ಶೆಡ್ಯೂಲ್ ಫಾಲೋ ಮಾಡ್ತಿದ್ದಾರೆ ಅಂದಾಗ ಅಫ್ಕೋರ್ಸ್ ನಾವು ಅದನ್ನು ಫಾಲೋ ಮಾಡ್ತೀವಿ. ದಟ್ ಈಸ್ ಹೌ ಇಟ್ ಇಸ್. ಸರ್ ಈಗ ಕೇಡಿಗೆ ಬೇಕಾಗಿ ಮತ್ತು ಸುಮಾರಷ್ಟು ಆ್ಯಕ್ಚುಲಿ ಚೇಂಜಸ್ ಎಲ್ಲ ಮಾಡ್ಕೊಂಡ್ರಿ, ಇಷ್ಟು ದಿನದಲ್ಲಿ ತುಂಬ ವೆಯ್ಟ್ ರೆಡ್ಯೂಸ್ ಆ ಥರದ್ದೆಲ್ಲ ಆಯಿತು. ಅದು ಹೇಗೆ ಸರ್? ಅಂದರೆ ನಿಮಗೆ ಅಫ್ಕೋರ್ಸ್ ಅದು ತುಂಬ ವರ್ಷದಿಂದ ಜಿಮ್ ಮಾಡ್ತಿರೋದ್ರಿಂದ ಗೊತ್ತಿರುತ್ತೆ ಯಾವ ರೀತಿ ರಿಡ್ಯೂಸ್ ಮಾಡಬೇಕು ಆ ಥರದ್ದೆಲ್ಲ. ಬಟ್ ಅಂದರೆ ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ ನೋಡಿದಾಗ ಎಲ್ಲೋ ತುಂಬ ಬಾಡಿಗೆ ಸ್ಟ್ರೈನ್ ಕೊಡ್ತಿದ್ದಾರೆ ಇವರು ಅನ್ನೋ ಥರ ಅನಿಸಿರುತ್ತೆ ಎಷ್ಟೊಂದು ಜನಕ್ಕೆ. ಅಂದರೆ ಹೆಂಗೆ ಅದು ರೆಡ್ಯೂಸ್ ಮಾಡಲಿಕ್ಕೆ? ಅದು ಕಷ್ಟನಾ ಸರ್ ಅಥವಾ ಬ್ಯಾಡ್ ಡಯಟ್ ಫಾಲೋ ಮಾಡಿದ್ರೆ? ಈಸಿ ಅಂತ ಯಾವುದೂ ಆಗಲ್ವಲ್ಲ. ಹೌದು, ಈಸಿ ಅಂತ ಯಾವುದಾಗತ್ತೆ ಹೇಳಿ? ಕಷ್ಟ ಆಗೇ ಆಗುತ್ತೆ. ಸೊ ಅಗೇನ್ ಡೈರೆಕ್ಟರ್ಗಳೆಲ್ಲ ನಂಬಿರ್ತಾರೆ. ನನಗೆ ಇಲ್ದಿರೋ ನಂಬಿಕೆ ನಮ್ಮ ಡೈರೆಕ್ಟರ್ಸ್ಗಿರುತ್ತೆ. ಪ್ರೇಮಣ್ಣ ಬಂದ್ಬಿಟ್ಟು ಇನ್ನು 10 ದಿವಸ ಇದೆ, ಏನು 7 kg 8 kg ಇಡ್ಸಲ್ವ, ಮಾಡ್ಬಿಡ್ತೀವಿ ಬಿಡೋ ಮಗನೇ ನೀನು ಅಂತಾರೆ. ಇದು ನನಗೆ ಇಲ್ದಿರೋದು ನಂಬಿಕೆ ಅವ್ರಿಗೆ ಅಂತ. ಸೊ ಆ ನಂಬಿಕೆ ಮೇಲೆ ನಾನು ಮಾಡ್ತಾ ಇರೋದು ಅಷ್ಟೇ. ಬಟ್ ಪ್ರಾಕ್ಟಿಕಲಿ ಮಸಲ್ ಮೆಮೊರಿ ಅನ್ನೋದು ಒಂದಿರುತ್ತೆ. ಮತ್ತು ವರ್ಕೌಟ್ ಮಾಡಬೇಕಾದ್ರೆ ತಿನ್ನೋದು ಕರೆಕ್ಟಾಗಿರಬೇಕು. ವಾಟ್ ವಿ ಇಂಟೇಕ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸರ್ ನಿಮ್ಮ ಒಂದು ಲೈಫ್ ಸ್ಟೈಲ್ ಮತ್ತು ಡಯಟ್ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಅಂದರೆ ಈ ರೀತಿ ಒಂದು ಕಟ್ಮಸ್ತಾದ ದೇಹ ಇಟ್ಕೊಳ್ಬೇಕು ಬರಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ವರ್ಕೌಟ್ ಮಾಡಬೇಕು. ಜಂಕ್ ಫುಡ್ ನಾನು ತಿಂತೀನಿ, ಬಟ್ ವಾರಕ್ಕೆ ಒಂದ್ಸರಿ ತಿನ್ಬೋದು ಅಷ್ಟೇ, ಒಂದು ಮೀಲ್ ಥರ. ಓಕೆ. ಅದನ್ನೇ ಹೋಗಿ ನಾನು ನನ್ನ ಹೆಂಡ್ತಿ ಹಿಂಗೆ ಅಂದರೆ ಜಂಕ್ ಫುಡ್ಗೇನಂತಲೇ ಒಂದು ಡೇ ಇಟ್ಟಿದ್ರು. ಓಕೆ. ಒಂದು ಡೇನ ಅಥವಾ ಒಂದು ಮೀಲ್ ಅಂದರೆ ಒಂದು ಟೈಮ್ ಅಂತನಾ ಸರ್? ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಎಲ್ಲಿ ಬೆಸ್ಟ್ ಮಸಾಲೆ ಪುರಿ, ಅಲ್ಲಿ ಮಸಾಲೆ ಪುರಿ ತಿಂದು ಇನ್ನೊಂದು ಸ್ವಲ್ಪ ದೂರ ಹೋಗಿ ಎಲ್ಲಿ ಬೆಸ್ಟ್ ಪಾನಿಪುರಿ, ಅಲ್ಲಿ ಹೋಗಿ ಎಲ್ಲಿ ನೆಕ್ಸ್ಟ್ ಒಳ್ಳೆ ಬೇಲ್ಪುರಿ, ಅಲ್ಲಿಗೆ ಹೋಗಿ ಎಲ್ಲ ಬೆಸ್ಟ್ ಪ್ಲೇಸಸಲ್ಲೇ ತಿನ್ನಬೇಕು ಅಂತ. ಒಂದು ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 9:30 10 o'clock ಅಷ್ಟರಲ್ಲಿ ಎಲ್ಲ ತಿಂದು ಬಂದಿರ್ತೀವಿ. ಅದು ದಟ್ ಈಸ್ ಚೀಟ್ ಮೀಲ್ ಫಾರ್ ಮೀ. ಬಟ್ ಅದನ್ನು ಬಿಟ್ಟು ಹೆಲ್ದಿ ಫುಡ್ ತಿಂತೀವಿ. ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ಬೇಕು ಇನ್ನೂ ಆ್ಯಕ್ಚುಲಿ ಜಾಸ್ತಿ, ಬಟ್ ಅದನ್ನು ಒಂಚೂರು ಕಮ್ಮಿ ತಿಂತೀನಿ. ರೈಸ್ ತಿಂತೀನಿ. ಬ್ರೋ ವರ್ಕೌಟ್ ನಮ್ಮ ಮನೇಲಿ ಬೈತಾರೆ ಡಯಟ್ ಮಾಡ್ತೀನಿ ಅಂದರೆ, ಚೆನ್ನಾಗಿ ತಿಂದು ಚೆನ್ನಾಗಿ ವರ್ಕೌಟ್ ಮಾಡೋ ಅಂತ. ಸೊ ಅದನ್ನು ಫಾಲೋ ಮಾಡ್ತೀನಿ. ಬಿಕಾಸ್ ಈಗೆಲ್ಲ ಮೊದಲಾದರೆ ಲೈಕ್ ಸಿನಿಮಾ ಆ್ಯಕ್ಟರ್ಸ್ ಮಾತ್ರ ಆ ಥರ ಒಂದು ಲೈಫ್ ಸ್ಟೈಲ್ ಇಟ್ಕೋಬೇಕು ಅಂತೆಲ್ಲ ಇತ್ತು. ಈಗ ಎಲ್ಲರೂ ಲೈಕ್ ಕಾಮನ್ ಪೀಪಲ್ ಎವ್ರಿಬಡಿ ಈಸ್ ಗೆಟಿಂಗ್ ಇನ್ ಟು ಲೈಕ್ ಫಿಟ್ನೆಸ್ ಜರ್ನಿ ಆ ಥರದ್ದೆಲ್ಲ. ಅಂದರೆ ಶುಗರ್ ಬಗ್ಗೆ ಎಲ್ಲ ಸಿಕ್ಕಾಬಟ್ಟೆ ಇವಾಗ ಇದಿದೆ, ತಗೊಳ್ಳೇಬಾರ್ದು, ಇಟ್ ಈಸ್ ವೆರಿ ಡೇಂಜರಸ್ ಆ ಥರದ್ದೆಲ್ಲ. ಸೊ ಅಂದರೆ ಮೊದಲು ನಿಮಗೆ ಗೊತ್ತಿರೋದು ಆ್ಯಕ್ಚುಲಿ ನೀವು ಆಗಲೇ ಸ್ಟಾರ್ಟ್ ಮಾಡಿದ್ದು, ಅವಾಗ ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಳ್ತಾ ಇದ್ವು ಸರ್? ಹೇಗಿತ್ತು ಆ ಟೈಮಲ್ಲಿ ಲೈಕ್ ಫಿಟ್ನೆಸ್ ಜರ್ನಿ ಶುರು ಮಾಡಿದಾಗ? ಆಗ ಇಷ್ಟೊಂದು ಜಂಕ್ಸು ಇರಲಿಲ್ವಲ್ಲ ಅವರು. ಹೌದು. ಕಲರ್ ಹಾಕೋದು, ಫುಡ್ಡಿಗೆ ಸೋಡಾ ಹಾಕೋದು, ಅದೆಲ್ಲ ಆವಾಗಲೂ ಅಷ್ಟೊಂದು ಇರಲಿಲ್ಲ. ಕರೆಕ್ಟ್. ಈಗ ಅದೆಲ್ಲ ಜಾಸ್ತಿ ಆಗ್ತಾ ಎಲ್ಲರೂ ಕಾನ್ಷಿಯಸ್ ಆಗಿ ಒಂಚೂರು ಎಲ್ಲ ವರ್ಕೌಟ್ ಮಾಡ್ತಾಯಿದ್ರೆ ಎಲ್ಲರೂ
ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಸೊ ಈಗ ನಮ್ಮ ಗೌರ್ಮೆಂಟ್ ಅವರು ಯಾವ ಕಲರ್ ಫುಡ್ ಹಾಕ್ತಾ ಇದೀವೋ ಅದು ಕ್ಯಾನ್ಸರ್ ಬರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡ್ತಾ ಇದೆ. ನಿಮ್ಗೆ ಗೊತ್ತಲ್ಲ ಅದು? ಹೌದು ಸರ್, ಗೊತ್ತು. ಸೊ ಗೋಬಿದು ಅದು ಕಲರ್ ಏನೋ ಅದು ಬ್ಯಾನ್ ಮಾಡಿದ್ರು, ಗೋಬಿ ಮಂಚೂರಿದು. ಎಕ್ಸಾಕ್ಟ್ಲಿ. ಸೊ ಆ ಥರ ಎಲ್ಲ ಗೊತ್ತಾದ್ಮೇಲೆ ಬೀಯಿಂಗ್ ಹೆಲ್ದಿ ಇಸ್ ಬೆಟರ್ ದೆನ್ ಬೀಯಿಂಗ್ ಅನ್ಹೆಲ್ದಿ ಅಲ್ವಾ. ಲೋ ಆ್ಯಂಗಲಲ್ಲಿ ಡಾಕ್ಟ್ರನ್ನ ನೋಡಿ ಏನಾಯಿತು ನನಗೆ ಅನ್ನೋದಕ್ಕಿಂತ ವರ್ಕೌಟ್ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಲ್ಲ ಅಂತ. ಕರೆಕ್ಟ್ ಸರ್. ಈಗ ಮಾರ್ಟಿನ್ ವಿಷಯಕ್ಕೆ ಬರೋದಾದ್ರೆ ಇಲ್ಲ ಸರ್, ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಈಗ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿರೋ ಸಿನಿಮಾ, ಒಳ್ಳೆ ಆ್ಯಕ್ಷನ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಅಂತ ನಮಗೆ ಆಲ್ರೆಡಿ ನಂಬಿಕೆ ಬಂದಾಗಿದೆ. ಸೊ ಕನ್ನಡಿಗರಿಗೆ ಒಂದು ರೀತಿ ಹೋಪ್ ಇವಾಗ, ಅಂದರೆ ಈಗ ಈ ವರ್ಷ ಆಲ್ಮೋಸ್ಟ್ ಲೈಕ್ ಅಂದರೆ ತುಂಬ ಕಡಿಮೆ ಸಿನಿಮಾಗಳು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿರೋದು. ಈಗ ಭೀಮಾಯಿಂದ ಸ್ವಲ್ಪ ಟೇಕ್ ಆಫ್ ಆಗಿದೆ. ಸೊ ಇನ್ನಷ್ಟು ಒಳ್ಳೇದು ಬರುತ್ತೆ ಈ ಒಂದು ಸೆಕೆಂಡ್ ಹಾಫಲ್ಲಿ, ಆ ಥರದ್ದೆಲ್ಲ. ಸೊ ಈಗ ಮಾರ್ಟಿನ್ ಸಿನಿಮಾ ಆ ನಂಬಿಕೆನ ಎಷ್ಟರ ಮಟ್ಟಿಗೆ ಕಾಯ್ದುಕೊಳ್ಳುತ್ತೆ ಅಂತ ನಿಮ್ಮ ಪ್ರಕಾರ? ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದು ನಂಬಿಕೆ ಇದೆ. 100% ಕೊಟ್ಟು ಮಾಡಿದ್ದೀವಿ. ಎಲ್ಲ ಟೆಕ್ನಿಷಿಯನ್ಸನ್ನು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಸಿನಿಮಾ ಲೆಂತ್ ಎಲ್ಲೂ ಬೋರ್ ಆಗಲ್ಲ, ಮತ್ತು ನಂಬರ್ ಆಫ್ ಶಾರ್ಟ್ಸ್ ಇದೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆ ಒಂದು ಚಿಕ್ಕ ಡ್ರಾಮಾ ಇದೆ. ಎಲ್ಲೂ ವಲ್ಗಾರಿಟೀಸ್ ಇಲ್ಲ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆ. ಅದ್ದೂರಿಯಲ್ಲಿ ಯಾವ ಥರ ನಂಬಿಕೆ ಇತ್ತು ಅದೇ ರೀತಿ ಅದೇ ವೈಬ್ಸು ಮಾರ್ಟಿನ್ಗೂ ಇದೆ. ಅದ್ದೂರಿಯಲ್ಲಿ ಇದ್ದಾಗ ಯಾವ ವೈಬ್ಸ್ ಇತ್ತು, ನಾನು AP ಅರ್ಜುನ್ ಬೈ ಸೇರಿ ಮಾಡಿದಂಥ ಸಿನಿಮಾ ಅದ್ದೂರಿ, ಆವಾಗ ಯಾವ ವೈಬ್ಸ್ ಇತ್ತು ಇವಾಗಲೂ ಸೇಮ್ ಅದೇ ವೈಬ್ಸ್ ಇದೆ. ಸೊ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ. ನೋಡೋಣ ಸರ್. ಫಾರ್ ಎವ್ರಿ ಡಿಫ್ರೆಂಟ್ ಟಾರ್ಗೆಟ್ ಅಥವಾ ಅಚೀವ್ಮೆಂಟಿಗೆ ನಮ್ಮಲ್ಲಿ ಬೇರೆ ಥರನೇ ಒಂದು ಚೇಂಜಸ್ ಆಗಬೇಕು ಅಂತ ನಾವು ಕೇಳ್ಪಟ್ಟಿರ್ತೀವಿ. ನಿಮಗೆ AP ಅರ್ಜುನ್ ಸರಲ್ಲಿ ಅಪಾರ್ಟ್ ಫ್ರಮ್ ಲೈಕ್ ಅರ್ಧೂರಿ ಆದಮೇಲೆ ಯಾವ ರೀತಿ ಲೈಕ್ ಅಂದರೆ ಅವರಲ್ಲಿ ಅವರು ಲೈಕ್ ಎಕ್ಸಿಕ್ಯೂಷನ್ ವೈಸ್ ಆಗಿರ್ಬೋದು ಅಥವಾ ಸೀನ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅದರಲ್ಲಿ ಯಾವ ರೀತಿ ಅವ್ರು ಅಪ್ಡೇಟ್ ಆಗಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಟೇಕಿಂಗ್ಸ್ ಎಲ್ಲ 100% ಚೆನ್ನಾಗಿರುತ್ತೆ. ಏನೇ ಆದ್ರೂ ಮಾರಲ್ ಒಂದೇ ಥರ ಇರುತ್ತಲ್ಲ. ನಿಮ್ಮ ಸೀನ್ ಹೆಂಗೆ ಕನ್ಸೀವ್ ಮಾಡ್ತೀವಿ ಇಷ್ಟೇ ಬ್ರೋ, ನಿಮ್ಗೆ ಏನು ಹೇಳಬೇಕು ಅಂತಿದ್ದೀರಾ ಅದು ಕನ್ವೆ ಆಗುತ್ತೋ ಇಲ್ವೋ ಅನ್ನೋದೇ ಸೀನ್ ಅಲ್ವಾ, ಅದಕ್ಕೆ ಕನ್ವೆ ಮಾಡ್ಕೊಂಡು ಹೋಗ್ತೀವಿ. ನೀವು ಯಾವ ಆ್ಯಂಗಲ್ ಇಡೀ ಏನಾದರೂ ಮಾಡಿ ಸೀನ್ ಕನ್ವೆ ಆಗ್ತಾ ಇದೆಯಾ, ಕಂಟೆಂಟ್ ನೀವು ಹೇಳ್ತಾ ಇದ್ದೀರಾ ಅನ್ನೋದಷ್ಟೇ. ಸೊ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅನ್ನೋದು ತುಂಬಾ ನಂಬಿಕೆ ಇದೆ. ಐ ಶುಡ್ ರಿಯಲಿ ಥ್ಯಾಂಕ್ AP ಅರ್ಜುನ್ ಬೈ ಆ್ಯಂಡ್ ಆಲ್ಸೋ ಎಸ್ಪೆಷಲಿ ಮೈ ಪ್ರೊಡ್ಯೂಸರ್. ಐ ರಿಯಲಿ ಥ್ಯಾಂಕ್ ದೆಮ್. ಓಕೆ ಸರ್, 13 ಲ್ಯಾಂಗ್ವೇಜು ಬರ್ತಾ ಇರೋದು ಸಿನಿಮಾ ಒಟ್ಟಿಗೆ. ಸೊ ಯಾವ ಲ್ಯಾಂಗ್ವೇಜ್ಗಳಲ್ಲಿ ನೀವು ಡಬ್ ಮಾಡಿದ್ದೀರಾ ಸರ್? ಕನ್ನಡ ಸರ್. ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಹಿಂದೆ AI ಲೈಕ್ ವಾಯ್ಸ್ ಬರುತ್ತೆ. ಓಕೆ, ಬೇರೆಯವ್ರ ಥರ ಮಾಡಿಸ್ತಾ ಇಲ್ಲ? ಬೇರೆಯವ್ರು ಮಾಡಾದ್ಮೇಲೆ ನಾನು ವಾಯ್ಸ್ ಮೇಲೆ AI ಜನರೇಟ್ ಆಗೋದು. ಓಕೆ, ಅದಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಸೊ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಿಮಗೆ ಇಬ್ಬರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಫ್ಯಾಮಿಲಿ ಜೊತೆ ಹೋಗಿ ದಯವಿಟ್ಟು ಸಿನಿಮಾ ನೋಡಿ. ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ವೀಕ್ಷಕರಿಗೂ ಅಕ್ಟೋಬರ್ 11ನೇ ತಾರೀಕು ನಾಡ ಹಬ್ಬ ದಸರಾ, ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಧ್ರುವ ಸರ್ಜಾ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.